ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಎಲ್ಲ ಕಾರ್ಯಗಳು, ಅನಾರೋಗ್ಯ ನಿನಗೆ ಸೋಲು ತಂದಿರಬಹುದು, ಬಂಜೆತನ ನಿನಗೆ ಸೋಲು ತಂದಿರಬಹುದು, ಈ ಎಲ್ಲ ಕಾರ್ಯಗಳ ಮೇಲೆ ದೇವರು ಏನ್ ಮಾಡ್ತಾರೆ, ನಿನಗೆ ಜಯವನ್ನು ಕೊಡ್ತಾರೆ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕ್ವಿಕ್ ಆಗಿ ಹೋಗೋಣ. ನೀನು ಮಾಡುವಂತ ವೃತ್ತಿ ಕೆಲಸದಲ್ಲಿ ಸೋಲನ್ನ ಕಂಡಿರಬಹುದು, ನಿರುದ್ಯೋಗದ ವಿಷಯದಲ್ಲಿ ನೀನು ಇರಬಹುದು. ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಜಯವನ್ನ ಕೊಡ್ತೀನಿ ಎಂಬುದಾಗಿ. ಸತ್ಯವೇದದಲ್ಲಿ ಈ ಸಮಯದಲ್ಲಿ ನೆಹೆಮೀಯನ ಗ್ರಂಥ 2ನೇ ಅಧ್ಯಾಯ 17-18 ವಾಕ್ಯಗಳನ್ನು ನೋಡೋಣ. ಬೇಗ ಬೇಗ ಕ್ವಿಕ್ ಆಗಿ. ನೆಹೆಮೀಯ 2:17-18. ಮೈಕ್ ತಗೋರಿ, ಹೇಳ್ರಿ, ಓದ್ರಿ. ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದಿದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿವೆ. ಬನ್ನಿರಿ, ಯೆರೂಸಲೇಮಿಗೆ ಗೋಡೆಯನ್ನ ಕಟ್ಟೋಣ. ಹೀಗೆ ಮಾಡಿದರೆ ನಮ್ಮ ಮೇಲಣ ಕಂಟಿನ್ಯೂ ನಿಂದೆ ಹೋಗುವುದು ಎಂದು ಹೇಳಿದನು. ಅಲ್ಲಿ ಒಂದು ಕಾರ್ಯ ಆಗ್ತಾ ಇದೆ ಪ್ರಿಯರೇ. ಅರ್ಥಶಾಸ್ತ್ರ ರಾಜನ ಒಂದು ಆಸ್ಥಾನದಲ್ಲಿ ಪಾನದಾಯಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾರು? ನೆಹೆಮೀಯ. ಹೆಸರೇನತ್ತೊಂದು ನೆಹೆಮೀಯ. ಈ ನೆಹೆಮೀಯ ಕೆಲಸ ಮಾಡ್ತಾ ಇರಬೇಕಾದ್ರೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯೆರೂಸಲೇಮಿನಿಂದ ಬಂದಿರತಕ್ಕಂಥ ಜನರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ, ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಗಳು ಕೆಳಗಡೆ ಬಿದ್ದಿದ್ದಾವೆ, ಯೆರೂಸಲೇಮಿಗೆ ಇರುವಂತ ಬಾಗಿಲುಗಳು ಜನರು ಏನ್ ಮಾಡಿದ್ದಾರೆ, ಶತ್ರುಗಳು ಸುಟ್ಟಾಕಿದ್ದಾರೆ ಅಂತೇಳಿ. ಯಾವಾಗ ಆ ವಿಷಯವನ್ನು ಕೇಳಿದನೋ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ನೆಹೆಮೀಯ. ದೇವರೇ, ನೀನು ಆರಿಸಿಕೊಂಡಿರ್ತಕ್ಕಂಥ ದೇಶ, ನೀನು ಇಳಿದು ಬಂದಿರತಕ್ಕಂಥ ದೇಶ, ಭೂಮಧ್ಯಪುರ ಆ ರೀತಿಯಾಗಿ ಆಗಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನ ಕೇಳಿ ಏನ್ ಮಾಡ್ತಾನ್ರಿ, ಆ ಒಂದು ಅರಸನ ಬಳಿ ಭಿನ್ನಹವನ್ನ ಮಾಡ್ಲಿಕ್ಕೆ ಹೋಗ್ತೇನೆ. ದೇವರೇ, ನೀನು ಅರಸನ ಮನಸ್ಸನ್ನ ಮಾರ್ಪಡಿಸ ಅಂತೇಳಿ 1ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾನ್ರಿ, ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಮಾಡಿದಂತ ಪ್ರಾರ್ಥನೆ ಒಳ್ಳೆಯ ಪ್ರಾರ್ಥನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಜೀವಿತ ನಮಗೆ ಇರಬೇಕು. ಆ ಪ್ರಾರ್ಥನೆ ಮಾಡಿದ ತಕ್ಷಣ ರಾಜನ ಹತ್ರ ಹೋಗ್ತಾನೆ. ಅರ್ಥಶಾಸ್ತ್ರ ರಾಜ ಕೂತ್ಕೊಂಡಿರ್ತಾನೆ ಸಿಂಹಾಸನದ ಮೇಲೆ. ಪಾನವನ್ನ ಕೊಡುವವನು ಅಂದ್ರೆ ಕೂಲ್ ಡ್ರಿಂಕ್ಸ್ ಅಂತ ಹೇಳ್ತೀವಿ ಹಲ್ಲೆಲೂಯಾ ನಮ್ಮ ಭಾಷೆಯಲ್ಲಿ. ಹಲ್ಲೆಲೂಯಾ. ಸರ್ವತ್ತು, ಹಲ್ಲೆಲೂಯಾ, ದ್ರಾಕ್ಷಾರಸ, ಹಲ್ಲೆಲೂಯಾ, ಸರ್ವತ್ತು ಕೊಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮುಖ ಎಲ್ಲ ಹೆಂಗ್ ಕಾಣಿಸ್ತಾ ಇದೆ, ಸಪ್ಪಗೆ ಕಾಣಿಸ್ತಾ ಇದೆ. ಮುಂಚೆ ಕೆಲಸ ಮಾಡುವಾಗ ಉರುಪಿತ್ತು, ಸಂತೋಷ ಇತ್ತು, ಒಳ್ಳೆ ರೀತಿಯಲ್ಲಿ ಮುಖ ಕಾಣಿಸ್ತಾ ಇತ್ತು. ಆದ್ರೆ ಈಗ ಅಸಮಾಧಾನದಲ್ಲಿದೆ. ಆತ ಅರಸ ಏನ್ ಮಾಡ್ಬಿಟ್ಟ, ಕಂಡಿಡಿದು ಹೇಳ್ತಾ ಇದ್ದಾನೆ, ಯಾಕೆ ನಿನ್ನ ಮುಖ ಸಪ್ಪಗಿದೆ? ಅವಾಗೀತ ಹೇಳ್ತಾ ಇದ್ದಾನೆ, ಹಿಂಗಿಂಗರಿ, ನನ್ನ ದೇಶದಲ್ಲಿ ಈ ತರವಾಗಿ ನನ್ನ ದೇಶದ ಪೌಳಿ ಗೋಡೆಗಳು ಬಿದ್ದು ಹೋಗಿದ್ದಾವೆ, ಬಾಗಿಲುಗಳು ಸುಟ್ಟು ಹೋಗಿದ್ದಾವೆ, ಅದಕ್ಕಾಗಿ ನನಗೆ ವ್ಯಥೆಯಾಗಿದೆ. ನಾನು ಹೋಗಿ ಅವುಗಳನ್ನ ಸರಿ ಮಾಡಿ ಬರಬೇಕು, ನಿಮ್ಮ ಸಹಾಯ ಬೇಕು ಅಂತ ಹೇಳಿ ಕೇಳಿದಾಗ ಅರ್ಥಶಾಸ್ತ್ರ ರಾಜ ಕೆಲವೊಬ್ರು ಸೈನಿಕರನ್ನ ಕಳಿಸ್ತಾನೆ. ಬೇಕಾಗಿರ್ತಕ್ಕಂಥ ಬೆಳ್ಳಿ ಬಂಗಾರ ಎಲ್ಲವುಗಳನ್ನ ಒದಗಿಸಿಕೊಟ್ಟು ಹೋಗಿ ನೀನು ಆ ಕೆಲಸವನ್ನ ಮಾಡಿ ಬಾ ಎಂಬುದಾಗಿ ಕಳಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಕೆಲಸ ಮಾಡೋದಕ್ಕೆ ಕೈ ಹಾಕ್ಬೇಕಾದ್ರೆ ಅನೇಕ ಸಮಸ್ಯೆಗಳಲ್ಲಿ ಎದುರುವಾದು. ಹಲ್ಲೆಲೂಯಾ. ಕಾಂಟ್ರಾಕ್ಟ್ ಮಾಡೋರಿಗೆ ಗೊತ್ತಿರುತ್ತೆ, ಒಂದು ಕೆಲಸ ಮಾಡ್ಬೇಕಾದ್ರೆ ಹೆಂಗಿರುತ್ತೆ, ಅನೇಕ ಸಮಸ್ಯೆಗಳು ಬರ್ತವೆ. ಆ ಒಂದು ರೋಡ್ ಕಾಂಟ್ರಾಕ್ಟರ್ ಆಗಿರ್ಬೋದು, ಮನೆ ಕಾಂಟ್ರಾಕ್ಟರ್ ಆಗಿ, ಬಿಲ್ಡಿಂಗ್, ಗೌರ್ಮೆಂಟ್ ಬಿಲ್ಡಿಂಗ್ಗಳು ಕಾಂಟ್ರಾಕ್ಟರ್ ಆಗಿರ್ಬೋದು, ಇನ್ನೊಂದು ಕಾಂಟ್ರಾಕ್ಟರ್ ಆಗಿರ್ಬೋದು, ಅನೇಕರು ಸುಮ್ಮನೆ ಏನ್ ಮಾಡ್ತಾರೆ, ಖ್ಯಾತಿ ತೆಗಿತಾರೆ, ಸುಮ್ಮನೆ ಸಮಸ್ಯೆಯನ್ನ ಒಡ್ಡುತ್ತಾರೆ ಪ್ರಿಯರೇ. ಅದರಂಗೆ ಈತನಿಗೂ ಕೂಡ ಸಮಸ್ಯೆಗಳು ಬಂದು ಕೆಲವು ವ್ಯಕ್ತಿಗಳು ಸಮಸ್ಯೆ ಮಾಡಿದ್ರು. ಆದ್ರೆ ನೆಹೆಮೀಯನು ಏನ್ ಮಾಡಲಿಲ್ಲ, ಕುಂದು ಬೀಳಲಿಲ್ಲ. ದೇವರೇ, ನಾನು ಈ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇನೆ, ಈ ಕೆಲಸವನ್ನು ನೀನು ಸಫಲಪಡಿಸಬೇಕು. ಹಲ್ಲೆಲೂಯಾ. ನನ್ನ ವೃತ್ತಿ ಅದಾಗಿತ್ತು, ಆದ್ರೆ ಈಗಿನಿಂದ ನನ್ನ ಈ ಒಂದು ಕೆಲಸವನ್ನು ನಾನು ಬದಲಾಯಿಸಿದ್ದೇನೆ. ಈ ಪೌಳಿ ಗೋಡೆಯನ್ನು ಕಟ್ಟುವವರೆಗೆ ನಿನ್ನ ಸಹಾಯ ನನಗೆ ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ ಪ್ರಿಯರೇ. ದೇವರು ಎಲ್ಲವುಗಳನ್ನು ಒದಗಿಸಿಕೊಟ್ಟ. ರಾತ್ರೋರಾತ್ರಿ ಪಶು ವಾಹನವನ್ನು ತೆಗೆದುಕೊಂಡು ಹೋಗಿ, ಹಗಲಿನಲ್ಲಾದ್ರೂ ಯಾರಾದ್ರೂ ಏನಾದ್ರು ಅನ್ಕೊಳ್ತಾರೆ, ಯಾರಾದ್ರೂ ಶತ್ರುಗಳು ಇದು ಮಾಡ್ತಾರೆ ಅಂತೇಳಿ ರಾತ್ರಿ ಹೋಗಿ ಎಲ್ಲವುಗಳನ್ನು ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ನೋಡಿ ಬೆಳಗ್ಗೆ ಬಂದು ಎಲ್ಲ ಇಸ್ರಾಯೇಲರನ್ನ ಕರೆದು ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ನಾವು ನಿಂದೆಗೆ ಗುರಿಯಾಗಿದ್ದೇವೆ, ನಮ್ಮ ಪೌಳಿ ಗೋಡೆಗಳು ಕೆಳಗೆ ಬಿದ್ದಿದ್ದಾವೆ, ನಮ್ಮ ಬಾಗಿಲುಗಳು ಕೆಡವಲ್ಪಟ್ಟಿದ್ದಾವೆ, ನಾವು ನಿಂದೆಗೆ ಗುರಿಯಾಗಿದ್ದೇವೆ. ಇವತ್ತಿನಿಂದ ಈ ಕೆಲಸವನ್ನು ನಾವು ಪ್ರಾರಂಭ ಮಾಡೋಣ, ದೇವರು ನಮ್ಮ ಸಂಗಡ ಇರ್ತಾನೆ, ನಡೆಸಿಕೊಡ್ತಾನೆ ಅಂತೇಳಿ ಆ ಕೆಲಸಕ್ಕೆ ಅವ್ರು ಏನ್ ಮಾಡಿದ್ರು, ಕೈ ಹಾಕಿದ್ರು. ಆಲಯವನ್ನ ಕೆಟ್ಟುವಂತ ಕೆಲಸಕ್ಕೆ ಅವ್ರು ಏನ್ ಮಾಡಿದ್ರು, ಕೈ ಹಾಕಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಅವರು ಕೈ ಹಾಕಿದಾಗ ಅನೇಕ ಸಮಸ್ಯೆಗಳು ಎದುರುಗೊಂಡು ಊರಲ್ಲಿ ಯಹೂದಿಗಳೇ, ಶ್ರೀಮಂತ ಯಹೂದಿಗಳೇ ಕೆಲವು ಜನರು ಏನ್ ಮಾಡಿದ್ರು, ಅಡ್ಡಿಪಡಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಸನ್ಬಲ್ಲಟನು ಎನ್ನುವಂತ ವ್ಯಕ್ತಿ ಅಡ್ಡಿಪಡಿಸ್ತಾನೆ. ಹಲ್ಲೆಲೂಯಾ. ಅಬಿಟೋಮನ್ ಎನ್ನುವಂತ ವ್ಯಕ್ತಿ ಅಡ್ಡಿಪಡಿಸ್ತಾನೆ. ಆದ್ರೆ ದೇವರು ಅದ್ಭುತವಾಗಿ ಏನ್ ಮಾಡಿದ್ರು,
ನಡೆಸಿದ್ರು ಪ್ರಿಯರೇ. ಕೈ ಹಾಕಿದ ಕೆಲಸಗಳು 52 ದಿನಗಳಲ್ಲಿಯೇ ಪೌಳಿಗೋಡೆ ಏನಾಯ್ತಂತೆ, ಕಟ್ಟಲ್ಪಟ್ಟು. ಹಲ್ಲೆಲೂಯಾ. ಇವತ್ತು ನಿನ್ನ ಕೆಲಸದಲ್ಲಿ ನೀನು ಸೋಲನ್ನ ಕಾಣ್ತಾ ಇರ್ಬೋದು. ನೀನು ಪ್ರಾರ್ಥನೆ ಮಾಡಿಕೊಂಡು ದೈವ ಸೇವಕರ ಸಹವಾಸದಲ್ಲಿ ನೀನು ಇದ್ದು, ದೈವ ಸೇವಕರ ಆಲೋಚನೆ ಇದ್ದು ನೀನು ನಡೆಯುವಾಗ, ದೇವರಲ್ಲಿ ಇದ್ದು ನೀನು ಪ್ರಾರ್ಥನೆ ಮಾಡಿ ಮುಂದೆ ನಿನ್ನ ಕೆಲಸಕ್ಕೆ ಕೈ ಹಾಕುವಾಗ ದೇವರು ನಿನಗೆ ಜಯವನ್ನು ಕೊಡ್ಲಿಕ್ಕಿದ್ದಾನೆ. ಶತ್ರುಗಳು ಅನೇಕರು ನಿನಗೆ ಬರ್ಬೋದು, ಸಮಸ್ಯೆಯನ್ನು ಮಾಡುವಂತವ್ರು ಅನೇಕರು ನಿನಗೆ ಬರ್ಬೋದು. ಆದ್ರೆ ಅವರೆಲ್ಲರ ಮಧ್ಯದಲ್ಲಿ ದೇವರು ನಿನಗೆ ಏನ್ ಮಾಡ್ತಾನ್ರಿ, ಜಯವನ್ನ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ನೆಹೆಮೀಯನು ಕೈ ಹಾಕಿದ ಆ ಕೆಲಸವನ್ನ ದೇವರು ಏನ್ ಮಾಡಿದ್ರಿ, ಸಫಲ ಮಾಡಿದ್ರು ಪ್ರಿಯರೇ. 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 52ನೇ ದಿನದಲ್ಲಿ 52 ದಿನಗಳಲ್ಲಿ ಏನಾಯ್ತು ಅಂದ್ರೆ ಆ ಗೋಡೆ ಕಟ್ಟುವಂತ ಕೆಲಸ ಎಲ್ಲ ಪೂರ್ಣ ಆಯ್ತು. ಅವಾಗ ಅವರೆಲ್ಲರೂ ಏನ್ ಮಾಡ್ತಾ ಇದಾರೆ, ಆಲಯಕ್ಕೆ ಬಂದು ಹೇಳ್ತಾ ಇದಾರೆ. ಆಲಯದಲ್ಲಿ ಹೇಳ್ತಾ ಇದಾರೆ 10ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ, ದೇವರೇ ಇನ್ನು ಮುಂದೆ ನಾವು ನಿನ್ನ ಆಲಯವನ್ನ ಅಲಕ್ಷ್ಯ ಮಾಡುವುದಿಲ್ಲ. ಯಾವುದನ್ನ ಅಲಕ್ಷ್ಯ ಮಾಡುವುದಿಲ್ಲ? ದೇವರ ಆಲಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಆಲಯ ನಾವು ಕೂಡ ಆಗಿದ್ದೇವೆ, ಅದೇ ರೀತಿಯಾಗಿ ಸ್ಥಳವು ಕೂಡ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಆಲಯವನ್ನು ಅಲಕ್ಷ್ಯ ಮಾಡಲಾರದ ಹಾಗೆ ನಾವು ಜೀವಿಸಬೇಕು. ಇಷ್ಟು ದಿನ ದೇವರ ಆಲಯವನ್ನು ಅಲಕ್ಷ್ಯ ಮಾಡಿರ್ತಕ್ಕಂಥ ಇವರು ನಷ್ಟಕ್ಕೆ ಗುರಿಯಾಗಿದ್ದಾರೆ, ಶತ್ರುಗಳ ನಿಂದೆಗೆ ಗುರಿಯಾಗಿದ್ದಾರೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ದೇವರೇ ಈ ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಎಂಬುದಾಗಿ ಹೇಳಿದಾಗ ಅವರು ಕೈ ಹಾಕಿದ ಕೆಲಸವನ್ನ ದೇವರು ಏನ್ ಮಾಡಿದ್ರಿ, ಸಫಲಪಡಿಸುವಂತೆ ಮಾಡಿ 12ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರತಿಷ್ಠೆಯನ್ನ ಕೂಡ ಮಾಡಿದ್ರು. ಓಪನಿಂಗ್ ಸೆರೆಮನಿ. ಹಲ್ಲೆಲೂಯಾ. ದೇವರಿಗೆ ಆಲಯವನ್ನ, ಒಂದು ಗೋಡೆಗಳನ್ನ ಏನ್ ಮಾಡಿದ್ರಿ, ಪ್ರತಿಷ್ಠೆ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನಗಳಲ್ಲಿ ನೀ ಕೈ ಹಾಕಿದ ಕೆಲಸಗಳಲ್ಲಿ ಬರೀ ನೀನು ಸೋಲನ್ನ ಕಾಣ್ತಾ ಇದೀಯೇನೋ, ನಿನ್ನ ವೃತ್ತಿ ಕೆಲಸದಲ್ಲಿ ಬರೀ ಇವರು ನಿನಗೆ ಅಡ್ಡಿಗಳಾಗಿದ್ದಾರೇನೋ ಪ್ರಿಯರೇ. ದಾನಿಯೇಲನ ಜೀವಿತವನ್ನು ಒಂದ್ಸಾರಿ ಆಲೋಚನೆ ಮಾಡ್ರಿ. ದಾನಿಯೇಲನು ಬಾಬೆಲ್ ಎನ್ನುವಂತ ಒಂದು ಪಟ್ಟಣಕ್ಕೆ ಸೆರೆಯಾಳುಗಳಾಗಿ ಹೋದಂತ ಸಂದರ್ಭದಲ್ಲಿ, ಬಾಬೆಲ್ ಸಾಮ್ರಾಜ್ಯದಲ್ಲಿ ನೆಬೂಕದ್ನೆಚ್ಚರ ರಾಜನು ಈ ಒಂದು ಯೌವನಸ್ಥರನ್ನ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ದಾನಿಯೇಲನ ಜೀವಿತ ಯಾವ ರೀತಿಯಾಗಿತ್ತು. ದಾನಿಯೇಲನು ಹೇಳ್ತಾ ಇದ್ದಾನೆ, ನನ್ನ ಪ್ರಾಣಾತ್ಮ ಶರೀರಗಳನ್ನ ನಾನು ಏನ್ ಮಾಡಲ್ಲ, ಅಶುದ್ಧಪಡಿಸಿಕೊಳ್ಳೋದಿಲ್ಲ. ನನ್ನ ದೇವರಿಗಾಗಿ ನಾನು ನಿಂತುಕೊಳ್ತೀನಿ. ನನ್ನ ದೇವರು ಹೇಳಿದಂತ ನಿಶ್ಚಿತವಾಗಿರ್ತಕ್ಕಂಥ ಕಾರ್ಯಗಳನ್ನ ನಾನು ಮಾಡುವುದಿಲ್ಲ. ದಾನಿಯೇಲನ ಜೀವಿತವನ್ನು ನೀವು ನೋಡೋದಾದ್ರೆ 12 ಅಧ್ಯಾಯಗಳಲ್ಲಿ ಜಯದ ಮೇಲೆ ಜಯವನ್ನ ಹೊಂದಿಕೊಂಡ ಪ್ರಿಯರ ದಾನಿಯೇಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ 1ನೇ ಅಧ್ಯಾಯ 8ನೇ ವಾಕ್ಯ, ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಆ ಎಲ್ಲ ಅನೇಕ ಯೌವನಸ್ಥರನ್ನ 10,000 ಯೌವನಸ್ಥರ ಮಧ್ಯದಲ್ಲಿ ಎಲ್ಲರನ್ನು ನಿಲ್ಲಿಸಿದಾಗ ಇವ್ರು ಹೇಳ್ತಾ ಇದ್ದಾರೆ, ನಾವು ಆ ವಿಗ್ರಹಾರಾಧನೆ ಮಾಡಿರ್ತಕ್ಕಂಥ ಒಂದನ್ನ ನಾವು ಮುಟ್ಟೋದಿಲ್ಲ, ಆ ಒಂದು ಮದ್ಯವನ್ನ ನಾವು ಕುಡಿಯೋದಿಲ್ಲ, ನಾವು ನಮ್ಮ ದೇವ್ರಿಗೆ ಒಳಗಾಗಿ ಜೀವಿಸ್ತೀವಿ ಅಂತ ಹೇಳಿದಾಗ ದೇವರು ಅವ್ರನ್ನ ಬ್ಲೆಸ್ ಮಾಡ್ತಾನೆ ಪ್ರೇರಿ. ಯಾವ ರೀತಿ ಬ್ಲೆಸ್ ಮಾಡ್ತಾನೆ ಗೊತ್ತಾ? 10,000 ಜನರಲ್ಲಿ ಈ 4 ಯೌವನಸ್ಥರು ಹೆಂಗ್ ಕಾಣಿಸ್ತಾ ಇದ್ದಾರೆ, ಎಲ್ಲರಿಗಿಂತ ಸೌಂದರ್ಯವಂತರಾಗಿ ಕಾಣಿಸ್ತಾ ಇದ್ದಾರೆ, ಎಲ್ಲರಿಗಿಂತ ಪುಷ್ಟಿಯುಳ್ಳವರಾಗಿ ಕಾಣಿಸ್ತಾ ಇದ್ದಾರೆ. ಇವರು ತಿಂದಿದ್ದು ಕಾಯಿ ಪಲ್ಯ ಮತ್ತು ಕುಡಿದಿದ್ದು ನೀರು. ಹಲ್ಲೆಲೂಯಾ. ಉಳಿದವರು ಎಲ್ಲ ಮಾಂಸಭರಿತವಾಗಿರ್ತಕ್ಕಂಥ ಆಹಾರವನ್ನು ಉಂಡಿದ್ದಾರೆ, ಆದ್ರೆ ಅವ್ರಿಗೆ ಏನಾಗಿಲ್ಲ, ಫಲವನ್ನ ಅವರು ಕಾಣ್ತಾ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಈ 4 ಯೌವನಸ್ಥರಲ್ಲಿ ದೇವರು ಎಂತ ಆಶೀರ್ವಾದ ಕೊಟ್ಟ, ಅಲ್ಲಿರುವಂತ ಎಲ್ಲ ಯೌವನಸ್ಥರ ಮಧ್ಯದಲ್ಲಿ 10 ಪಟ್ಟು ಜ್ಞಾನವುಳ್ಳ ಯುವಕರಾಗಿ ಇವರು ಕಂಡು ಬಂದ್ರಂತೆ. ಎಷ್ಟು ಪಟ್ಟು? 10 ಪಟ್ಟು, 1 ಪಟ್ಟಲ್ಲ, ಎಷ್ಟು ಪಟ್ಟು? 10 ಪಟ್ಟು ಜ್ಞಾನವನ್ನ ದೇವರು ಏನ್ ಮಾಡಿದ್ರು ಪ್ರಿಯರೇ, ಈ ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋರಿಗೆ ದಯಪಾಲಿಸಿದ್ರು. ಜಯದ ಮೇಲೆ ಜಯವನ್ನ ಇವರು ಹೊಂದಿಕೊಂಡ್ರು. ಹಲ್ಲೆಲೂಯಾ. ದಾನಿಯೇಲ್ ಅಂದ್ರೆ ನಿನಗಿರುವಂತದನ್ನ ದೇವರಿಗೆ ಕೊಡು ಎಂಬುದಾಗಿ ಆ ಒಂದು ಪದವನ್ನ ಬಿಡಿಸಿದಾಗ ಬರುವಂತದ್ದು. ದಾನಿಯೇಲ್ ಎನ್ನುವಂತ ಪದಕ್ಕೆ ಇರುವಂತ ಅರ್ಥ ಏನ್ ಗೊತ್ತಾ? ಕರ್ತನು ನಿನ್ನೊಟ್ಟಿಗೆದ್ದು ಕಾರ್ಯವನ್ನ ಮಾಡುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕರ್ತನಿನ ಸಂಗಡ ಇರುವನು. ಕರ್ತನಿಗಾಗಿ ನೀನು ಪ್ರತಿಷ್ಠೆ ಉಳ್ಳಂತ ವ್ಯಕ್ತಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದಾನಿಯೇಲನ ಜೀವಿತದಲ್ಲಿ ಜಯ. ಆ ಅನೇಕ ಅನ್ಯ ಜನಾಂಗಗಳ ಮಧ್ಯದಲ್ಲಿ, ದೇಶವಲ್ಲದ ದೇಶದಲ್ಲಿ ದಾನಿಯೇಲನು ಇರುವಾಗ ದಾನಿಯೇಲನಿಗೆ ವೃತ್ತಿಯ ವಿಷಯದಲ್ಲಿ ದೇವರು ಜಯ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇರ್ಬೋದು. ದೇವರು ಹೇಳ್ತಾ ಇದ್ದಾನೆ, ನಿನಗೆ ಜ್ಞಾನ ಕಡಿಮೆ ಆಗಿದ್ದರೆ ನನ್ನನ್ನು ಕೇಳಕ, ನಾನು ನಿನಗೆ ಉದಾರವಾಗಿ ಎಲ್ಲರಿಗಿಂತಲೂ ಶ್ರೇಷ್ಠವಾಗಿರುವಂತ ಜ್ಞಾನ ವಿವೇಕಗಳನ್ನು ನಾನು ಕೊಡುತ್ತೇನೆ. ಸೊಲೊಮೋನನು, ದೇವರೇ ನನಗೆ ಜ್ಞಾನವನ್ನು ಕೊಡು, ವಿವೇಕಗಳನ್ನು ದಯಪಾಲಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದ. ದೇವರು ಸೊಲೊಮೋನಿಗೆ ಜ್ಞಾನ ವಿವೇಕಗಳನ್ನು ಕೊಟ್ಟ. ದೇವರು ಸಮುವೇಲನಿಗೆ ಜ್ಞಾನವನ್ನು ಕೊಟ್ಟ. ಎಂತಹ ಜ್ಞಾನ? ಮುಂದೆ ಆಗುವಂತದನ್ನ ಹೇಳುವಂತ ಜ್ಞಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಬಳಿಗೆ ಎಲ್ಲವೂ ಇದ್ದಾವೆ.
ಹಲ್ಲೆಲೂಯ. ದೇವರ ಬಳಿಯೇ ನೀನು ಜ್ಞಾನವನ್ನ ಹೊಂದಿಕೊಳ್ಳಬಹುದು. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ಅನೇಕ ಸೋಲುಗಳಿಗೆ ನೀನು ಜಯವನ್ನ ಕಂಡುಕೊಳ್ಳಬಹುದು. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಕೆಲಸದಲ್ಲಿ ದೇವರು ನಿನಗೆ ಜಯವನ್ನ ಕೊಡ್ಲಿಕ್ಕಿದ್ದಾನೆ. ನಿನ್ನ ನಿರುದ್ಯೋಗದ ವಿಷಯದಲ್ಲಿ ದೇವರು ನಿನಗೆ ಜಯವನ್ನ ಕೊಡ್ಲಿಕ್ಕಿದ್ದಾನೆ. ಈ ದಾನಿಯೇಲನ ಒಂದ್ಸಾರಿ ಆಲೋಚನೆ ಮಾಡ್ರಿ. ಹಲ್ಲೆಲೂಯ. ಜಯ 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 ಅಂತೇಳಿ ಮಾತಾಡ್ತಾ ಇದ್ದೇವೆ. ಆ ಜಯಕ್ಕೆ ಬೇಕಾದಂತ ಅರ್ಹತೆ ಕೂಡ ನಮಗೆ ಬಹಳ ಮುಖ್ಯ. ಬಸ್ ಸೇರಿದೀವಿ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಕೆಳಗಡೆ ಇಳಿಸ್ತಾರೆ. ಅರ್ಹತೆಯನ್ನು ಹಣ. ಪಾಸ್ ಐತೆ ಅಂದ್ರೆ ಪಾಸ್ ಓಕೆ ಸ್ಟೂಡೆಂಟ್ಗಳು. ಇಲ್ಲಿಂದ ಸಿಂಧೂರು ಬರ್ಬೇಕಾದ್ರೆ ಸೊ ಅಂಡ್ ಸೊ ಅಮೌಂಟ್ ಕೊಟ್ಟು ನೀನ್ ಏನಾಗ್ಬೇಕು, ಹೋಗ್ಬೇಕು. ಆ ಹಣ ಇಲ್ಲಾರ್ದೆ ಇದ್ರೆ ನಿನ್ನ ಏನ್ ಮಾಡ್ತಾರೆ, ಕೆಳಗಡೆ ಇಳಿಸ್ತಾರೆ. ನೀನು ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ಬೆನಿಫಿಟ್ಗಳನ್ನ ಪಡೆದುಕೊಳ್ಬೇಕಾದ್ರೆ ನೀನು ಕೆಲವೊಂದು ಅವ್ರು ಹೇಳಿರ್ತಕ್ಕಂಥ ಅರ್ಹತೆಗಳು ನಿನ್ನಲ್ಲಿ ಇರಬೇಕು. ಹಲ್ಲೆಲೂಯಾ. ಯು ನೀಡ್ ಸಮ್ ಕ್ವಾಲಿಫಿಕೇಶನ್. ಹಲ್ಲೆಲೂಯಾ. ನಿನಗೇನ್ ಬೇಕು, ಕ್ವಾಲಿಫಿಕೇಶನ್ ಬೇಕು. ನಿನಗೆ ಅರ್ಹತೆ ಬೇಕು. ಅರ್ಹತೆ ಇರಲಾರದೆ ಯಾವ ಕಾರ್ಯಗಳನ್ನು ನೀನು ಜಯಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. 2 ಎಕರೆ 5 ಎಕರೆ ಒಳಗಡೆ ಇದ್ದಂಥವ್ರಿಗೆ ದುಡ್ಡು ಹಾಕ್ತಾರೆ ಕೇಂದ್ರ ಸರ್ಕಾರದಿಂದ. ಹಲ್ಲೆಲೂಯಾ. ಹೆಚ್ಚು ಎಕರೆ ತೋರಿಸಿದ್ರೆ ಅವ್ರಿಗೆ ದುಡ್ಡು ಬರೋದಿಲ್ಲ. ಹಲ್ಲೆಲೂಯಾ. ನೀವು ಸಾಲ ತೀರಿಸಿದ್ರೆ ಪುನಃ ಬ್ಯಾಂಕಲ್ಲಿ ಸಾಲ ನೀವು ತಗೊಂಡ್ಬೋದು. ಅರ್ಹತೆ ಬೇಕು. ಅರ್ಹತೆ ಬಹಳ ಮುಖ್ಯ. ಈ ದಾನಿಯೇಲನು ಅರ್ಹತೆ ಏನ್ರಿ, ದೇವರನ್ನ ನಂಬಿ ದೇವರಿಗೆ ಒಳಗಾಗಿ ದೇವರ ವಿಷಯದಲ್ಲಿ ಯಾವ ವಿಷಯದಲ್ಲಿ ತಪ್ಪಿಲ್ಲಾರದೆ ನಂಬಿಗಸ್ತನಾಗಿ ಆ ಅನ್ಯ ಜನಾಂಗಗಳ ಮಧ್ಯದಲ್ಲಿ ವಿಗ್ರಹಾರಾಧನೆಯ ದೇಶದಲ್ಲಿ ತಾರುಮಾರು ತರುವಂತ ಬಾಬೇಲು ದೇಶದಲ್ಲಿ ವಿಗ್ರಹಾರಾಧನೆ ಪ್ರಾರಂಭವಾದಂತ ಒಂದು ದೇಶದಲ್ಲಿ ದಾನಿಯೇಲನು ಏನ್ ಮಾಡಿದಾನೆ, ನಿಂತುಕೊಂಡಿದ್ದಾನೆ. ಜೋಯಿಸರು, ಮಾಟ ಮಂತ್ರಗಾರರು, ಅನೇಕವಾಗಿರ್ತಕ್ಕಂಥ ಶಾಸ್ತ್ರಿಗಳು ಇರುವಂತ ದೇಶದ ಮಧ್ಯದಲ್ಲಿ ದಾನಿಯೇಲನು ನಿಂತುಕೊಂಡಿದ್ದಾನೆ. ಆದ್ರೆ ದಾನಿಯೇಲನು ಹೆಂಗ್ ನಿಂತುಕೊಂಡಿದ್ದಾನೆ, ಅರ್ಹತೆ ಉಳ್ಳವನಾಗಿ ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ದಾನಿಯೇಲನಿಗೆ ಅರ್ಹತೆ ಇದೆ. ಯಾವ ಅರ್ಹತೆ ಇದೆ, ದೇವರಿಗೆ ಒಳಗಾಗಿ ಜೀವಿಸ್ತಾ ಇದ್ದಾನೆ. ನಿಶ್ಚಿತವಾದ ಆಹಾರವನ್ನ ತಿನ್ನಲಿಲ್ಲ. ಸ್ವಲ್ಪ ನಿಶ್ಚಿತವಾದ ಆಹಾರವನ್ನ ತಿನ್ನಲಿಲ್ಲ. ದೇವರು 10 ಪಟ್ಟು ಜ್ಞಾನ ಕೊಟ್ಟ ಪ್ರಿಯರೇ. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೆಬೂಕದ್ನೆಚ್ಚರ ರಾಜನಿಗೆ ಕನಸು ಬಿತ್ತು. ಆ ಕನಸಿನ ಅರ್ಥವನ್ನ ಹೇಳುವಂತವ್ರು ಎಲ್ಲರನ್ನ ಹುಡುಕ್ತಾ ಇದ್ದಾರೆ, ಯಾರು ಕೂಡ ಸಿಗ್ತಾ ಇಲ್ಲ. ಅವಾಗ ಎಲ್ಲರೂ ಡಂಗುರ ಸಾಧಿಸಿದ್ರು. ಕರೆಸಿದ ನೆಬೂಕದ್ನೆಚ್ಚರ ಕನಸನ್ನು ಹೇಳ್ಬೇಕು, ಕನಸಿನ ಅರ್ಥ ಹೇಳ್ಬೇಕು. ನಾ ಮುಂಜಾನೆ ಎದ್ದು ನಿಮ್ಮನ್ನ ಕಂಡು, ಯಾರನ್ನಾದ್ರೂ ಒಬ್ಬರನ್ನ ಕಂಡು, ರಾತ್ರಿ ನಂಗೆ ಕನಸು ಬಿದ್ದಿತ್ತು, ಕನಸಿನ ಅರ್ಥ ಹೇಳು ಅಂತಂದ್ರೆ ನೀವೇನಂತೀರಿ, ಹೆಂಗೆ ಹೇಳಕ್ಕಾಗತ್ರಿ ಅಂತೇಳಿ. ಅಲ್ಲೆಲ್ಲ ಹೇಳಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಅದರಂಗೆ ಈ ಅರಸರ ಕೈ ಕೆಳಗಡೆ ಯಾರಿದ್ದಾರೆ, ಜೋಯಿಸರಿದ್ದಾರೆ, ಮಾಟ ಮಂತ್ರವಾದಿಗಳಿದ್ದಾರೆ, ಅನೇಕವಾದಂತ ಬೇತಾಳಿಕರಿದ್ದಾರೆ, ಅನೇಕವಾದಂತ ವೃತ್ತಿ ಮಾಡುವಂತವರೆಲ್ಲರೂ ಕೂಡ ಇದ್ದಾರೆ. ಜ್ಞಾನವಂತರನ್ನು ಈತನು ಇಟ್ಟುಕೊಂಡಿದ್ದಾನೆ. ಅವರೆಲ್ಲರನ್ನ ಕರೆಸಿದ, ನನಗೆ ಕನಸು ಬಿದ್ದಿದೆ, ಕನಸಿನ ಅರ್ಥವನ್ನು ಹೇಳಲಾರದೆ ಇದ್ರಪ್ಪ ಅಂದ್ರೆ ನಿಮ್ ರುಂಡಗಳೆಲ್ಲವನ್ನು ಏನ್ ಮಾಡ್ಬಿಡ್ತೀನಿ, ಚೆಂಡಾಡ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ನಿಮ್ಮೆಲ್ಲರನ್ನ ಅಂತೇಳಿ. ನೆಬೂಕದ್ನೆಚ್ಚರ ರಾಜ ಅಹಂಕಾರಿನ ವ್ಯಕ್ತಿ, ಸಿಟ್ಟಿನ ವ್ಯಕ್ತಿ, ಕೋಪದ ವ್ಯಕ್ತಿ ಹೇಳಿದ ಮಾತಿಗೆ ಅವ್ರು ಹೇಳ್ತಾ ಇದ್ದಾರೆ, ರಾಜ ನೀನು ಕನಸನ್ನು ಹೇಳು, ನಾವು ಅರ್ಥವನ್ನು ಹೇಳ್ತೀವಿ. ಯಾವ್ದಾದ್ರು ಒಂದು ಏನಾದ್ರು ಹೇಳ್ಬಿಟ್ರೆ ಆಯ್ತು ನಡೆದು ಬಿಡುತ್ತ ಅಂತೇಳಿ ಅನ್ಕೊಂಡು. ಹಲ್ಲೆಲೂಯಾ. ಪ್ರೈಸ್. ಹೇಳಿ ಕೇಳೋರು ಇರ್ತಾರಲ್ರಿ, ಬಂದಿರ್ತಾರ, ಏನಾದ್ರು ಒಂದು ಹೇಳ್ಬೇಕು. ಮತ್ತೆ ಕರ್ಕೊಂಬಂದಿರ್ತೀರಿ, ಏನಾದ್ರು ಒಂದು ಹೇಳಬೇಕು. ಹೇಳಾರ್ದೆ ಇದ್ರಪ್ಪ ಅಂದ್ರೆ ಅವ್ರದ್ದು ಹೊಟ್ಟೆ ತುಂಬಲ್ಲ, ಅವ್ರ ಕೈ ಬೆಚ್ಚಗಾಗಲ್ಲ, ನೀವು ಕೊಡೋದಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ರಾಜ ನೀನು ಕನಸನ್ನ ಹೇಳು, ಕನಸಿನ ಅರ್ಥವನ್ನು ನಾವು ಹೇಳ್ತೇವೆ. ನಿಮಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ, ಕನಸಿನ ಅರ್ಥವನ್ನು ನೀವು ಹೇಳಬೇಕು. ಹಲ್ಲೆಲೂಯಾ. ರಾಜಾಜ್ಞೆ ಹೊರಟಿತು, ಎಲ್ಲರ ತಲೆಗಳು ರುಂಡಾಡಬೇಕಂತ ಹೇಳಿ. ಹಲ್ಲೆಲೂಯಾ. ಪ್ರೈಸ್. ಅವಾಗ ಈ ಸುದ್ದಿ ಯಾರಿಗೆ ಮುಡ್ತು, ದಾನಿಯೇಲನಿಗೆ ಮುಡ್ತು. ದಾನಿಯೇಲನು ಹೇಳ್ತಾ ಇದ್ದಾನೆ, ಆ ಒಂದು ಕೆಲಸವನ್ನು ಒಪ್ಪಿಸಿದಂತ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ರಾಜನಿಗೆ ಗಡುವು ನಮಗೆ ಬೇಕು. ಇವತ್ತಿನ ದಿನ ರಾತ್ರಿ ನಾವು ಪ್ರಾರ್ಥನೆ ಮಾಡ್ತೀವಿ, ಪರಲೋಕ ದೇವರು ರಹಸ್ಯಗಳನ್ನ ವ್ಯಕ್ತಪಡಿಸ್ತಾನೆ, ನಾವು ಆತನಿಗೆ ಬಂದು ಆ ಕನಸಿನ ಅರ್ಥವನ್ನ ತಿಳಿಸ್ತೀವಿ ಅಂತೇಳಿ ಸ್ನೇಹಿತರು ಮನೆ ಒಳಗಡೆ ಹೋಗಿ 4 ಜನ ಸ್ನೇಹಿತರು ಮೊಣಕಾಲು ಹೊಡಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ ಕನಸಿನ ಅರ್ಥವನ್ನ ನಮಗೆ ತಿಳಿಸು ಎಂಬುದಾಗಿ. 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪರಲೋಕದ ದೇವರು ಆ ಕನಸಿನ ಅರ್ಥವನ್ನ 28ನೇ ವಚನದಲ್ಲಿ ಕನಸು ಮತ್ತು ಕನಸಿನ ಅರ್ಥವನ್ನ, ಭವಿಷ್ಯತ್ತನ್ನ ದೇವರು ಏನ್ ಮಾಡಿದ್ರು, ತಿಳಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ನಾನು ನೀನು ಆರಾಧನೆ ಮಾಡುವಂತ ದೇವರು ಎಂತ ದೇವರಾಗಿದ್ದಾನೆ, ಭವಿಷ್ಯತ್ತನ್ನ ಈಗಲೇ ತಿಳಿಸಿದಂತ ದೇವರಾಗಿದ್ದಾನೆ. ಯು ನೋ ಆಲ್ ದ ಕ್ಲೈಮ್ಯಾಕ್ಸ್ ಆಫ್ ದ ಅರ್ತ್. ಹಲ್ಲೆಲೂಯಾ. ನಮಗೆ ಕ್ಲೈಮ್ಯಾಕ್ಸ್ ಗೊತ್ತು. ದೇವರು ನಂಬಿದಂತವ್ರು ಸ್ವರ್ಗಕ್ಕೆ ಹೋಗ್ತಾರೆ, ನಂಬಲಾರ್ದಂತವ್ರು ನರಕಕ್ಕೆ ಹೋಗ್ತಾರೆ. ಭವಿಷ್ಯತ್ತು ಮೊದಲೇ ಹೇಳ್ಬಿಟ್ಟಿದ್ದಾನೆ ದೇವರು. ನೀವು ಒಳ್ಳೆಯದನ್ನ ಮಾಡಿದ್ರೆ ಇನ್ನು ಸ್ವಲ್ಪ ದಿನ ಕಾಲ ನೀವು ಪವಿತ್ರರು. ಇನ್ನು ಅತಿಯಾಗಿ ದೇವರು ನಂಬಿದ ಒಳ್ಳೆಯದನ್ನ ಮಾಡುವಂತವ್ರು ಒಂದ್ ವೇಳೆ ಅವ್ರು ತಪ್ಪಿ ಜಾರಿ ಕೆಳಗೆ ಬಿದ್ದು ಬಿಡ್ತಾರೇನೋ, ಅವ್ರು ನಾನು ಮೊದಲೇ ಕರ್ಕೊಂಡ್ಬಿಡ್ತೀನಿ ಮೇಲಕ್ಕೆ, ಇನ್ಮೇಲೆ ತಪ್ಪು ಮಾಡಬಾರ್ದು ಅಂತೇಳಿ. ಹಲ್ಲೆಲೂಯಾ. ಆಲ್ ದ ಫ್ಯೂಚರ್ ಆಫ್ ಅಸ್. ಹಲ್ಲೆಲೂಯಾ. ಆತನಿಗೆ ಭವಿಷ್ಯ ಎಲ್ಲ ಗೊತ್ತು ಪ್ರಿಯರೇ.
ಅಲ್ಲಲ್ಲಿಯ ಕೆಲವು ಜನರು ಇರ್ತಾರೆ ಪ್ರಿಯರೇ, ದೇವ್ರು ನಂಬಿರ್ತಾರೆ, ಬುಡುಬುಡಿಕೆಯನ್ನು ಮನೆ ಹತ್ರ ಕಳಿಸಿ ಮುಂದೆ ಏನಾಗುತ್ತೆ ಹೇಳ್ರಿ ಅಂತಾರೆ. ಅಲ್ಲಲ್ಲಿಯ ಇನ್ನು ಕೆಲವು ಜನರು ಇವ್ರ ಹತ್ರ ಹೋಗಿ ಏನ್ ಮಾಡ್ತಾರೆ, ನಮ್ದು ಹೆಂಗೈತು ಮುಂದೆ, ನಮ್ಮ ಮಕ್ಕಳದ್ದು ಹೆಂಗೈತು ಮುಂದೆ. ಅಲ್ಲಲ್ಲಿಯ ನಾನು ನೀನು ಆರಾಧನೆ ಮಾಡುವಂತ ದೇವ್ರ ಭವಿಷ್ಯತ್ತನ್ನ ತಿಳಿಸೋ ದೇವರಾಗಿ ಅವ್ರು ಇವ್ರ ಹತ್ರ ನೀವು ಕೇಳೋದಕ್ಕೆ ಹೋಗ್ಬೇಡ್ರಿ. ದೇವರು ವಾಕ್ಯ ಹೇಳ್ತಾ ಇದೆ, ಆತನ ಭವಿಷ್ಯತ್ತನ್ನ, ಆ ಕನಸಿನ ರಹಸ್ಯವನ್ನ ವ್ಯಕ್ತಗೊಳಿಸಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಭವಿಷ್ಯದ ನಿರ್ಮಾಣಕನು ಯಾರಾಗಿದ್ದಾನೆ? ದೇವರೇ ಆಗಿದ್ದಾನೆ. ಆ ಯೇಸುವೇ ನಿನ್ನನ್ನು ರೂಪಿಸಿದಂತ ದೇವರಾಗಿದ್ದಾನೆ. ಒಂದು ವೇಳೆ ನಿನ್ನ ಓದಂತಹ ಭವಿಷ್ಯ ಕಾಲದಲ್ಲಿ ಅವನು ಭಯ ಹುಟ್ಟಿಸುವಂತ ಮಾತುಗಳೇ ಹೇಳ್ತಾನೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಹೋಗಿದ್ರು, ದೀಕ್ಷಾ ಸ್ನಾನ ಹೊಂದಿದ್ರಿ ಆ ಸಮಯದಲ್ಲಿ ಪ್ರಕಾಶ್? ಹೊಂದಿದ್ದಿಲ್ಲ? ಹೊಂದಿದ್ರು ಕೂಡ ಯಾರೋ ಹೇಳಿದ ಮಾತಿಗೆ ಆ ಸಮಯದಲ್ಲಿ ಹಂಗ ಪರಿಸ್ಥಿತಿ ಇತ್ತು, ಅವ್ರು ಹೋಗ್ಬಿಟ್ರ. ಹೋದ ತಕ್ಷಣ ಅವ್ರು ಹೇಳ್ಯಾರ, ನಿಮ್ಗೆ ಹಿಂಗೈತ ಅದಾಯ್ತ ಒಟ್ಟ ಹೋದ್ಮೇಲೆ ಏನ್ ಹೇಳ್ಬೇಕ್ರಿ? ಭಯ. ಹಲ್ಲೆಲೂಯಾ. ಆದ್ರೆ ಮೃತ್ಯುಂಜಯ ಮಠದಲ್ಲಿ ಭಯ ಅಲ್ಲ, ದೇವರು ನಿನಗೆ ಏನ್ ಮಾಡ್ತಾನೆ? ಅಭಯವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿನಗೆ ಏನ್ ಕೊಡ್ತಾನೆ? ಅಭಯವನ್ನು ಕೊಡ್ತಾನೆ, ಭಯವನ್ನ ತೊಲಗಿಸ್ತಾನೆ. ಭಯ ತರುವಂತ ಸಂಗತಿಗಳು ಇಲ್ಲಿ ಹೇಳಲ್ಲ, ನಾವು ಬೋಧನೆ ಮಾಡಲ್ಲ. ಯಾಕಂದ್ರೆ ಭಯವೆಲ್ಲವೂ ಕೂಡ ಹೊರಟೋಯ್ತು. ಹಲ್ಲೆಲೂಯಾ, ಇಳಿದು ಬಂದಿದ್ದಾನೆ ಆತ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಅನೇಕರು ದೇವರು ನಂಬಿದಂತ ಮಕ್ಕಳು ಕ್ರೈಸ್ತರು ಎನಿಸಿಕೊಂಡಂತವ್ರು ಇವ್ರ ಹತ್ರ ಹೇಳಿಕೆ ಕೇಳಕ್ ಹೋಗ್ತಾರೆ. ಮದುವೆ ಯಾವ ಸಮಯನಾಗ 24 ತಾಸೆಲ್ಲ ಒಳ್ಳೆ ಗಳಿಗೆನೆ. ಯಾವ ಟೈಮ್ನಾಗ ಮಾಡಿದ್ರೆ ಏನಾಗುತ್ತಾ? ಯಾವ ಟೈಮ್ನಾಗ ಮಾಡಿದ್ರಿ ಏನಾಗ ರಾತ್ರಿ 12 ಗಂಟೆ ತಾಳಿ ಕಟ್ಟಿದ್ರೆ ಏನಾಗಲ್ಲ, ಯಾವ ಟೈಮ್ ಕಟ್ಟಿದ್ರೆ ಏನು ಆಗದೇ ಇಲ್ಲ. ಅದು ನಿನ್ನ ಭ್ರಮೆ. ನಿನ್ನ ಪೂರ್ವಿಕರು ತಪ್ಪಾದ ಮಾರ್ಗದಲ್ಲಿ ನಡೆದಿದ್ದಾರೆ. ಹಲ್ಲೆಲೂಯಾ. ನಿನ್ನ ಪೂರ್ವಿಕರು ಕಪ್ಪನ್ನು ತೋರಿಸಿ ಅದೇ ಬಿಳುಪು ಅಂತೇಳಿ ಹೇಳಿದ್ದಾರೆ. ಕಪ್ಪೆ. ಹಲ್ಲೆಲೂಯಾ. ಪರಿಶುದ್ಧತನೇ. ಹಲ್ಲೆಲೂಯಾ. ನಿನ್ನ ಪೂರ್ವಿಕರು ಆರಾಧನೆ ಮಾಡಿದಂತ ದೇವರುಗಳು ಅನಿಸಿಕೊಂಡಂತವ್ರು ಅವ್ರಿಗೂ ಕೂಡ 2-3 ಜೋಡಿಗಳನ್ನ ಮಾಡಿದ್ದಾರೆ. ಅವರೇ ಸಂಸಾರವನ್ನು ಈಜಲಾರದ ಸಮಯದಲ್ಲಿ ಇರಬೇಕಾದ್ರೆ ನೀನೇ ನಿನ್ನ ಸಂಸಾರವನ್ನು ದಾಟೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ಮತ್ತೆ ಜಗಳಗಳಾಗ್ತವೆ, ಮಕ್ಕಳ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ಕೆಲವೊಂದು ವಿಷಯಗಳಲ್ಲಿ. ಹಲ್ಲೆಲೂಯಾ. ಒಬ್ಬ ತಾಯಿ ಸಮಸ್ಯೆ ಬರೆದಿದ್ಲು ಹೋದುವಾರ ಚಿಕ್ಕಬಳ್ಳಾರಿಯಿಂದ. ಆತನಿಗೆ ಬಹಳ ಆರಾಮಿಲ್ಲ ಪ್ರಿಯರೇ. ಪಾಪ ಆತ ಆಪರೇಷನ್ ಮಾಡಿಸ್ಕೊಳ್ಳಕ್ಕೆ ಹೋಗಿದ್ದಾನೆ ಸಿಟಿಗೆ. ಆತನು ಯಾವುದೋ ಒಂದು ತೊಂದರೆಯಿಂದ ಯಾವುದೋ ಒಂದು ಕಾರಣದಿಂದ ಅಂತ ಇದ್ದಾನೆ. ಹೇಳ್ತೀವಿ ಏನಂತೇಳಿ, ಹೋಗ್ಬಿಡು, ನಿನ್ನ 2 ಮಕ್ಕಳನ್ನ ಕಟ್ಕೊಂಡ ಮನೆಗೆ ಹೋಗ್ಬಿಡು, ತವ್ರ ಮನೆಗೆ ಹೋಗ್ಬಿಡು ಅಂತ ಸಮಸ್ಯೆ ಬರೆದಿದ್ದಾರೆ. ಆಕೆ ಯಾಕೆ ಬಂದಿರೋದು ನಿನ್ನ ಬಳಿಗೆ? ಆಕೆ ಯಾಕೆ ಬಂದಿರೋದು? ತನ್ನ ತಂದೆ ತಾಯಿಯನ್ನ, ಬಂಧು ಬಳಗವನ್ನು ಎಲ್ಲರನ್ನ ಬಿಟ್ಟು ಆಕೆ ಯಾಕೆ ಬಂದಿರೋದು ನಿನ್ನ ಬಳಿಗೆ? ಯಾಕೆ ಬಂದಿರೋದು? ನಿನ್ನನ್ನೇ ನಂಬಿ ನೀನೇ ಶರಣು ಎಂಬುದಾಗಿ ಆಕೆ ಬಂದಿದ್ದಾಳೆ. ಆಕೆಗೆ ಈಯಪ್ಪ ಅಂತ ಇದ್ದಾನೆ. ಯಾವುದೋ ನೋವಿನಿಂದ ಅಂತ ಇದ್ದಾನೆ. ಯಾವ ವಿಷಯಕ್ಕಾಗಿ ಅಂತ ಇದ್ದಾನೋ ಅದು ಗೊತ್ತಿಲ್ಲ ಪ್ರಿಯರೇ. ಕೆಲವರು ಬರಿತಾ ಇರ್ತಾರೆ ಸಮಸ್ಯೆಗಳು, ಕುಟುಂಬದಲ್ಲಿ ಸಮಸ್ಯೆಗಳು. ಈ ಸಮಸ್ಯೆ ಸಾಗರವನ್ನು ನಾವೇ ಈಜಕ್ಕಾಗ್ತಾ ಇಲ್ಲ. ಮತ್ತು ಆ ದೇವರುಗಳಿಗೆ 2-3 ಜಾಯಿಂಟ್ ಮಾಡಿದ್ರೆ ಕೆಲವ್ರಿಗೆ 16,000, ಕೆಲವ್ರಿಗೆ ಇನ್ನೂ ಲೆಕ್ಕ ಇರಲಾರ್ದಷ್ಟು ಅಂಪುಗಳು ಇದಾವೆ ಪ್ರಿಯರೇ. ಅವ್ರು ಅದರಲ್ಲೇ ಮುಳುಗಿ ಹೋಗ್ತಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಕಾಮ, ಕ್ರೋಧ, ಲೋಭ, ಮೋಹ, ಮಲಮತ್ಸರಗಳನ್ನು ಜಯಿಸಿದವನೇ, ಅರಿಷಡ್ ವರ್ಗಗಳನ್ನು ಜಯಿಸಿದವನೇ ದೇವರು. ನೀನು ಆರಾಧನೆ ಮಾಡುವಂಥವ್ರು, ನಿನ್ನ ಪೂರ್ವಿಕರು ಆರಾಧನೆ ಮಾಡಿದಂಥವುಗಳಲ್ಲಿ ಎಲ್ಲರವರು ಕಾಮವನ್ನು ಜಯಿಸಲಿಲ್ಲ, ಕ್ರೋಧವನ್ನು ಜಯಿಸಲಿಲ್ಲ, ಮೋಹಮದ ಮತ್ಸರಗಳನ್ನ ಜಯಿಸಲಿಲ್ಲ. ಅವರು ಸೋತು ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಇವತ್ತು ನೀನು ತಿಳ್ಕೊಳ್ಬೇಕಾಗಿದೆ ಏನೆಂಬುದಾಗಿ, ನಿನ್ನ ಪೂರ್ವಿಕರು ತಪ್ಪಾದ ಮಾರ್ಗದಲ್ಲಿ ನಡೆದಿದ್ದಾರೆ, ನೀನು ಅವ್ರ ಮಾರ್ಗದಲ್ಲಿ ನಡೆಯಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾನಿಯೇಲನು ಪ್ರಾರ್ಥನೆ ಮಾಡಿದಾಗ, ರಹಸ್ಯವನ್ನು ವ್ಯಕ್ತಪಡಿಸಿದಾಗ, ಎಲ್ಲ ದಾನಿಯೇಲನು ನೆಬೂಕದ್ನೆಚ್ಚರನ ಮುಂದೆ ಹೋಗಿ ಕನಸಿನ ಅರ್ಥವನ್ನು ಹೇಳಿದಾಗ ನೆಬೂಕದ್ನೆಚ್ಚರ ರಾಜ ಹೇಳ್ತಾ ಇದ್ದಾನೆ, ದಾನಿಯೇಲನೇ ದೇವರೇ ನಿಜವಾದ ದೇವರು. ಹಲ್ಲೆಲೂಯಾ. ದಾನಿಯೇಲನ ಆರಾಧನೆ ಮಾಡುವಂತ ದೇವರೇ, ಭವಿಷ್ಯತ್ತನ್ನು ವ್ಯಕ್ತಗೊಳಿಸುವಂತ ದೇವರು. ಇಷ್ಟು ದಿನ ಉಂಡಿದ್ದಾರೆ, ತಿಂದಿದ್ದಾರೆ, ಎಲ್ಲ ಬೆನಿಫಿಟ್ಗಳನ್ನ ಪಡೆದುಕೊಂಡಿದ್ದಾರೆ. ಯಾರು? ಜ್ಯೋತಿಷಿಗಳು. ಅವರಿಂದ ಹೇಳಕ್ ಸಾಧ್ಯ ಆಯ್ತಾ? ಹೇಳಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ದೇವರು ನಮ್ಮಿಂದ ಹೇಳಕ್ಕೆ ಆಗೋದಿಲ್ಲ. ನಿಜವಾದ ದೇವ್ರು ಯಾರಿರ್ತಾನೆ ಆತನು ಮಾತ್ರ ಆ ಕನಸಿನ ಅರ್ಥವನ್ನ ಹೇಳೋದಕ್ಕೆ ಸಾಧ್ಯ. ಆ ನಿಜವಾದ ದೇವರೇ ದಾನಿಯೇಲನ ದೇವರು. ಹಲ್ಲೆಲೂಯಾ. ಆ ನಿಜವಾದ ದೇವರೇ ನೀನು ಆರಾಧನೆ ಮಾಡುವಂತ ಯೇಸುವಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದಾನಿಯೇಲನ ಜೀವಿತ ಎಲ್ಲ ಕಾರ್ಯಗಳ ಮೇಲೆ ಜಯ ಇತ್ತು. ಆ ಜ್ಯೋತಿಷಿಗಳು ಮಾಟ ಮಂತ್ರ ಮಾಡೋರು ಸುಮ್ಮನೆ ಬಿಡ್ತಾರೆ ದಾನಿಯೇಲನ. ನೀವು ಯಾರಾದ್ರೂ ಏಳಿಗೆ ಆಗ್ತಿರ್ತೀರಿ ಅಂತ ತಿಳ್ಕೊರಿ. ನಂಬಿದವರಲ್ಲ, ನಂಬಲಾರ್ದಂತ ಅಭಿವೃದ್ಧಿ ಆಗ್ತಾ ಇರ್ಬೇಕಾದ್ರೆ ಕಾಲು ಎಳಿತಾ ಇರ್ತಾರೆ. ಅವ್ರಿಗೆ ಮಾಡಿಸ್ಕೊಂಬಂದು ಇವ್ರು ಮಾಡಿಸ್ಕೊಂಬಂದು ಏಸಪ್ಪ ನಮ್ಮಲ್ಲಿ ಮಕ್ಕಳಿಗೆ ಯಾವ ಮಾಟ ಮಂತ್ರ ರೋಗ ತಟ್ಟೋದಿಲ್ಲ, ಎಲ್ಲವೂ ನಮ್ಮ ಕಾಲುಗಳ ಕೆಳಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಏನು ಮಾಡಿಸಿದ್ರು ಕೂಡ
ನೀನು ಅರ್ಹತೆ ಉಳ್ಳವನಾಗಿರ್ಬೇಕು, ಬಹಳ ಮುಖ್ಯ. ದಾನಿಯೇಲನಿಗೆ ಏನೆಲ್ಲ ಕಾರ್ಯಗಳು ಮಾಡ್ತಾ ಇದ್ದಾರೆ, ಆದ್ರೆ ದಾನಿಯೇಲನು ಏನ್ ಮಾಡ್ತಾ ಇದ್ದಾನೆ ಪ್ರಿಯರೇ? ಅರ್ಹತೆ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಮನುಷ್ಯರಿಗೂ ನಂಬಿಗಸ್ತನಾಗಿ ಇದ್ದಾನೆ, ದೇವರಿಗೂ ನಂಬಿಗಸ್ತನಾಗಿದ್ದಾನೆ, ತನ್ನ ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದಾನಿಯೇಲನ ಕೈ ಕೆಳಗಡೆ ಕುರ್ಚಿ, ದಾನಿಯೇಲನ ಹಂಗೆ ಕುಂತಿದ್ದಾನೆ, ಆತನ ಕೆಲಸ ಹಂಗೆ ಇದೆ, ದಾನಿಯೇಲನು ಬದಲಾಗ್ಲಿಲ್ಲ. ದಾನಿಯೇಲನ ಮೇಲೆ ಇರ್ತಕ್ಕಂಥ 5 ಅರಸರುಗಳು ಏನಾದ್ರಂತೆ ಬದಲಾವಣೆ ಆದ್ರು, 5 ರಾಜರು ಹೋದ್ರು ಕೂಡ ದಾನಿಯೇಲನ ಸ್ಥಿತಿ ಹೆಂಗಿದೆ? ಯಥಾಸ್ಥಿತಿ ಇದೆ. ಒಂದೇ ಕಾರಣ, ದಾನಿಯೇಲನು ನಂಬಿಗಸ್ತನಾಗಿ, ನೀತಿವಂತನಾಗಿ, ಅರ್ಹತೆ ಉಳ್ಳವನಾಗಿ ಜೀವಿಸಿದ. ಜಯದ ಮೇಲೆ ಜಯವನ್ನ ದೇವರು ಏನ್ ಮಾಡಿದ ಪ್ರಿಯರೇ? ಆತನಿಗೆ ಕೊಟ್ಟರು ಪ್ರಿಯರೇ. ಒಂದ್ಸಾರಿ ಒಂದು ಆಜ್ಞೆ ಹೊರಡುತ್ತದೆ ಪ್ರಿಯರೇ, ಏನಂತೇಳಿ? ದಾರ್ಯಾವೇಶನಿಗೆ ಹೊರತಾಗಿ 30 ದಿನಗಳವರೆಗೆ ಯಾರಿಗೂ ಕೂಡ ಕೈ ಮುಗಿಬಾರದು. ದಾರ್ಯಾವೇಶನೇ ದೇವರು ಅಂತೇಳಿ ಏನ್ ಮಾಡ್ತಾರೆ? ಆಜ್ಞೆಯನ್ನು ಹೊರಡಿಸ್ತಾರೆ ಪ್ರಿಯರೇ. ಆ ಒಂದು ಸಮಯದಲ್ಲಿ ದಾನಿಯೇಲನು ಈ ಒಂದು ಮಾತುಗಳನ್ನ ಕೇಳಿ, ಆಜ್ಞೆ ಹೊರಟಿರುವಂತದನ್ನ, ರುಜುವಾಗಿರುವಂತದನ್ನ ಕೇಳಿ ಏನ್ ಮಾಡ್ತಾನೆ ಪ್ರಿಯರೇ? ಏನ್ ಮಾಡ್ತಾನೆ? ರುಜುವಾಗಿರುವಂತದನ್ನ ಕೇಳಿ ತನ್ನ ಮನೆಗೆ ಹೋಗಿ ಮೇಲ್ಗಡೆ ಮೇಲಂತಸ್ತಿನ ಮನೆಯಲ್ಲಿ ಕಿಟಕಿಗಳು ಇಲ್ಲಾರ್ದಂತ ಆ ಒಂದು ಕಿಟಕಿ ಹತ್ರಕ್ಕೆ ಹೋಗಿ, ಬಾಗಿಲುಗಳು, ಕಿಟಕಿ ಬಾಗಿಲು ಇರ್ತಾವಲ್ಲ, ಬಾಗಿಲುಗಳು ಕದವಿಲ್ಲದ ಕಿಟಕಿ ಹತ್ರಕ್ಕೆ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಯೆರೂಸಲೇಮಿನ ಕಡೆಗೆ ಮೊಣಕಾಲೂರು ಏನ್ ಮಾಡ್ತಾ ಇದ್ದಾನೆ? ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಯಾರು? ದಾನಿಯೇಲನು. ಹಲ್ಲೆಲೂಯಾ. ಏನ್ ರುಜುವಾತಾಗಿದೆ? ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ನವೆಂಬರ್ 8 ರೀ 2016 ನೋಟುಗಳು 500,000. ಹಲ್ಲೆಲೂಯಾ. ಮೋದಿ ಅವರು, ಪ್ರಧಾನಮಂತ್ರಿಯವರು ಏನ್ ಮಾಡಿದ್ರು? 500 ಮತ್ತು 1000 ರೂಪಾಯಿ ಹಳೆ ನೋಟುಗಳನ್ನ ಚಲಾವಣೆ ಆಗೋದಿಲ್ಲ, ಇವತ್ತಿನ ರಾತ್ರಿಯಿಂದ ಅವೆಲ್ಲವುಗಳು ಡೆಡ್ ಅಂತೇಳಿ ಏನ್ ಮಾಡಿದ್ರು? ಹೇಳಿಬಿಟ್ರು. ನೀವೇನ್ ಮಾಡ್ರಿ? ಇಷ್ಟು ಗಡುವು ಕೊಡ್ತಾ ಇದ್ದೀನಿ, ನಿಮ್ಮ ಎಲ್ಲ 500, 1000 ನೋಟುಗಳನ್ನು ನೀವೇನ್ ಮಾಡ್ರಿ? ಬ್ಯಾಂಕಿಗೆ ಕೊಟ್ಟು ಅದಕ್ಕೆ ಬದಲಾಗಿ ಇನ್ನು ಸ್ವಲ್ಪ ದಿನಗಳ ನಂತರ ಪುನಃ ನಾವು ನಿಮಗೆ ಹಣವನ್ನ ಕೊಡ್ತೀವಿ ಅಂತೇಳಿ. ಮೋದಿ, ನೀನು ಹೇಳೋದು ನಾ ಏನು ಕೇಳೋದು? ನೀನು ಇರ್ಬೋದಂತೇಳಿ ನೀನೇ 500 ರೂಪಾಯಿ 1000 ರೂಪಾಯಿ ಎಲ್ಲ ಇಟ್ಕೊಂಡು ಕುಂತ್ಕೊಂಡಿದ್ರೆ ಇವತ್ತಿನ ನಿನ್ನ ಹಣ ಚಲಾವಣೆ ಆಗ್ತಾ ಇತ್ತು. ಅದು ಆತನು ಅಧಿಕಾರವುಳ್ಳಂತ ವ್ಯಕ್ತಿಯಾಗಿದ್ದಾನೆ. ದೇವರು ಆತನಿಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಕೆಲಸ ಮಾಡೋರು ಯಾರಾಗಿರ್ಬೋದು, ಆ ಅಧಿಕಾರವನ್ನು ಕೊಡುವಂಥದ್ದು ಯಾರು? ಪರಲೋಕದಲ್ಲಿರುವಂತ ನನ್ನ ದೇವರು. ಹಲ್ಲೆಲೂಯಾ. ಎಲ್ಲ ಅಧಿಕಾರಗಳು ಆತನ ಕೈಯಲ್ಲಿದ್ದಾವೆ. ಆತನೇ ಅಧಿಕಾರವನ್ನ ಕೊಡುವಂತ ದೇವರಾಗಿದ್ದಾನೆ. ನರೇಂದ್ರ ಮೋದಿ ಅವರು ಹೇಳಿದ್ರು ಪ್ರಿಯರು, ಹೇಳಿದಾಗ ಎಲ್ಲ ಬ್ಯಾಂಕ್ಗಳ ಮುಂದೆ ಕ್ಯೂ. ಬ್ಯಾಂಕ್ನವ್ರು ಅವಾಗ ನೊಣ ಬಡ್ಕೊಂಡು ಕೆಲವೊಂದು ಟೈಮ್ನಾಗ ಕೂಡ್ತಿದ್ರೆ, ಆ ಟೈಮ್ನಾಗ ನೊಣ ಬಡ್ಕೊಳ್ಳೋಕ್ಕೂ ಮಕ್ಕ ಒರೆಸ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಕಂಟಿನ್ಯೂ ಆಗಿ ಭಾನುವಾರ ಕೂಡ ಏನಿಲ್ಲ ರೀ, ಏನಿಲ್ಲ, ರಜೆ ಇಲ್ಲ. ಬ್ಯಾಂಕ್ಗಳು ಹಂಗೆ ನಡೆದಿದ್ದು. ಹಣ ಅಮೌಂಟ್ ಎಷ್ಟು 500, 1000 ರೂಪಾಯಿ ಎಲ್ಲೆಲ್ಲಿ ಪೆಟರಿಗೆ ಎಲ್ಲಿದ್ದು, ಟ್ರೆಜರಿಗಿದ್ದು ಎಲ್ಲಿದ್ದು, ಕೆಳಗಡೆ ಎಲ್ಲಿ ಬಚ್ಚಿಟ್ಟಿದ್ರು ಎಲ್ಲಗಳು ತಗೊಂಡೋಗಿ ಏನ್ ಮಾಡಿದ್ರಿ? ಬ್ಯಾಂಕ್ ಕೊಟ್ಟು ಏನ್ ಮಾಡಿದ್ರಿ? ಹಣವಲ್ಲ, ಹೊಸ ಹಣವನ್ನು ನೀವೇನ್ ಮಾಡಿದ್ರಿ? ತಗೊಂಡು ಬಂದ್ರಿ. ಯಾಕೆ ಹೇಳ್ರಿ? ಆಜ್ಞೆ ಹೊರಟಿತ್ತು ಪ್ರಧಾನಮಂತ್ರಿಯವರು. ಆಜ್ಞೆಗೆ ನಾವೇನಾದ್ವಿ? ಒಳಗಾದದಕ್ಕಾಗಿ ನಮ್ಗೇನು ಬಂತು? ನಮ್ಮ ಹಣ ನಮಗೆ ಉಳಿತು. ಹೊಸದಾಗಿರ್ತಕ್ಕಂಥ 2000, ಹೊಸದಾದಂಥ 500 ಮತ್ತೆ ಪುನಃ ನಾವು ಪಡೆದುಕೊಂಡಿದ್ದೇವೆ. ಇಲ್ಲಿ ಆಜ್ಞೆ ಹೊರಡ್ತಾ ಇದೆ. ರಾಜನಾಗಿರುವಂತ ದಾರ್ಯಾವೇಶನನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಕೈಯನ್ನ ಮುಗಿಬಾರದು. ಕೈ ಮುಗಿದಿದ್ದೆ ಆದ್ರೆ ಸಿಂಹಗಳ ಗವಿಯಲ್ಲಿ ನಿಮ್ಮನ್ನ ಹಾಕಲಾಗುತ್ತೆ. ಸಿಂಹಗಳು ಸುಮ್ಮನೆ ಬಿಡ್ತಾವ? ಏನ್ ಮಾಡ್ತಾವೆ? ನಾಶ ಮಾಡ್ತಾವೆ. ಆದ್ರೆ ದಾನಿಯೇಲನು ಈ ಸಂಗತಿ ತಿಳಿದಾಗಲೂ, ರುಜುವಾತಾಗಿದ್ದು ಗೊತ್ತಾದಾಗಲೂ ಕೂಡ 6ನೇ ಅಧ್ಯಾಯ 9, 10ನೇ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ದಾನಿಯೇಲನು ದಿನಕ್ಕೆ ಯಥಾವೃತ್ತವಾಗಿ ತನ್ನ ಮನೆಗೆ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಸಂಜೆಯ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ದಾನಿಯೇಲನ ಜೀವಿತ ಕ್ರಮಬದ್ಧವಾದ ಪ್ರಾರ್ಥನೆಯ ಜೀವಿತ. ಆತನ ಆತ್ಮಿಕ ಜೀವಿತದಲ್ಲಿ ಆತನು ನಂಬಿಗಸ್ತನಾಗಿ, ದೇವರಿಗೆ ವಿಧೇಯನಾಗಿ ಜೀವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಆತನ ಮೇಲೆ ಅಡ್ಡಿ ಮಾಡಿದಂತ ವ್ಯಕ್ತಿಗಳಿದ್ರು. ಅವರು ಪ್ರಧಾನರೇ. 6ನೇ ಅಧ್ಯಾಯ ಮೊದಲು 10 ವಚನಗಳವರೆಗೂ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ದಾನಿಯೇಲನ ಹೆಂಗ ಸಿಗಿಸ್ಬೇಕು? ಲಂಚ ತಗೋದಿಲ್ಲ, ಯಾವುದು ಕೂಡ ಬರೆದು ಕೊಡೋದಿಲ್ಲ, ಗೌರ್ಮೆಂಟ್ ಆಸ್ತಿಯನ್ನ ಇವ್ರಿಗೆ ಮಾರಿಕೊಡಲ್ಲ, ಏನೋ ದುಡ್ಡು ಕೊಟ್ಟು ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದು ಕೂಡ ಮಾಡ್ತಾ ಇಲ್ಲ. ಬಹಳ ನಂಬಿಗಸ್ತನಾದಂತ ವ್ಯಕ್ತಿ ಇದ್ದಾನೆ. ಇವನು ಹೆಂಗ ಸಿಗಿಸಿ ನಾವು ಏನಾಗಬೇಕು? ಆ ಒಂದು ಸ್ಥಾನವನ್ನು ಪಡ್ಕೊಳ್ಬೇಕಂತೇಳಿ ಅಂದುಕೊಳ್ತಾ ಇರಬೇಕಾದ್ರೆ ದಾನಿಯೇಲನು ಯಾವ ವಿಷಯದಲ್ಲಿಯೂ ಕೂಡ ತಪ್ಪಿಲ್ಲದವನಾಗಿಯೇ ಇದ್ದನು, ನಂಬಿಗಸ್ತನಾಗಿಯೇ ಜೀವಿಸಿದ್ದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಮನುಷ್ಯರ ಮಧ್ಯದಲ್ಲಿಯೂ, ದೇವರ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿಯೂ ಆತನು ನಂಬಿಗಸ್ತನಾಗಿಯೇ ಜೀವಿಸಿದ ಪ್ರಿಯರೇ. ಇವತ್ತು ನಂಬಿಗಸ್ತಿಕೆ ಇದೆನಾ? ನಂಬಿಗಸ್ತಿಕೆ ಅರ್ಹತೆಯ ಜೀವಿತವನ್ನು ನೀನು ಜೀವಿಸ್ತಾ ಇದೀಯಾ? ವಾಕ್ಯ ಹೇಳ್ತಾ ಇದೆ, ಯಾವಾಗ ಪ್ರಾರ್ಥನೆ ಮಾಡುವಂಥದ್ದನ್ನು ನೋಡಿದಾಗ ಅವರು
ಕೂತ್ಕೊಂಡಿದ್ರು. ದಾನಿಯಲ್ ಇದ್ರಾಗ ಬಿಟ್ಟು ಮತ್ತೆ ಎಲ್ಲಿ ಸಿಗಲ್ಲ, ದೇವ್ರ ವಿಷಯದಾಗ ಮಾತ್ರ ಸಿಗ್ತಾನಂತೇಳಿ ದಾರಿವೇಶನ ಹತ್ರ ದಾನಿಯಲ್ನ ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ ಹೇಳ್ತಾ ಇದ್ದಾರೆ ಪ್ರೇಯರ್. ದಾನಿಯೇಲನಿಗೆ ತನ್ನ ಮೂಲ ಪಿತೃಗಳು, ಈಗಲೂ ಕೂಡ ಯಹೂದಿಗಳಿಗೆ ತಮ್ಮ ಮೂಲ ಪಿತೃಗಳೆಂದ್ರೆ ಬಹಳ ಇಷ್ಟ. ಯಾಕಂದ್ರೆ ದೇವರು ಹೇಳಿದಾನೆ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನಾನು ಜೀವಿಸುವವರಿಗೆ ದೇವರು, ಸತ್ತವರಿಗೆ ದೇವರು ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಈ ಎಲ್ಲ ಯಹೂದಿಗಳಿಗೂ ಏನಂತೇಳಿ ಈಗ ಪ್ರೇರೆ, ಅಬ್ರಹಾಮನ ಮೇಲೆ ಪ್ರೀತಿ, ಇಸಾಕನ ಮೇಲೆ ಪ್ರೀತಿ, ಯಾಕೋಬನ ಮೇಲೆ ಪ್ರೀತಿ. ಇವರ ಆತ್ಮಿಕ ಜೀವಿತಗಳನ್ನು ನಾವು ನೋಡುವಾಗ 19ನೇ ಅಧ್ಯಾಯದಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಮುಂಜಾನೆ ಎದ್ದು ದೇವರ ಸನ್ನಿಧಾನದಲ್ಲಿ ಇದ್ದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. ಯಾವಾಗ? ಮುಂಜಾನೆ. ಹಲ್ಲೆಲೂಯಾ. ಇಸಾಕನ 24ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾ ಇದೆ, ಸಂಜೆಯಲ್ಲಿ ಅಡವಿಗೆ ಹೋಗಿ ಏನ್ ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡ್ತಾ ಇದ್ದ. ಯಾವಾಗ್ರಿ? ಸಂಜೆಗೆ. ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದ? ಅಡವಿಗೆ ಹೋಗಿ. ಯಾಕೋಬನು 32ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ರಾತ್ರಿ ಎಲ್ಲ ಹೋರಾಡಿ ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನ ಪಡೆದುಕೊಂಡ ಯಾಕೋಬನಲ್ಲ, ಇಸ್ರಾಯೇಲ್ ಎನ್ನುವಂತ ಒಂದು ಹೆಸರನ್ನ ಧರಿಸಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ? ಅಬ್ರಹಾಮ ಮುಂಜಾನೆ, ಇಸಾಕ ಸಾಯಂಕಾಲ, ಯಾಕೋಬನು ರಾತ್ರಿ. ಈತನು ಕೂಡ ನನ್ನ ಮೂಲ ಪಿತೃಗಳು ಮಾಡಿದ್ದಾರೆ, ನಾನು ಕೂಡ 3 ಆವರ್ತಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ. ಪ್ರಾರ್ಥನೆ ವೀರ ಯಾರು? ದಾನಿಯೇಲ ಪ್ರಿಯರ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ. ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ, ದೇವರೇ ದಿನಕ್ಕೆ 7 ಆವರ್ತಿ ನಾನು ನಿನ್ನನ್ನ ಕೊಂಡಾಡ್ತೇನೆ, ತ್ರಿಕಾಲದಲ್ಲಿಯೂ ನಾನು ದೇವರಿಗೆ ಮೊರೆ ಇಡುತ್ತೇನೆ ಎಂಬುದಾಗಿ ಹೇಳ್ತಾನೆ ದಾವೀದನು. ಹಲ್ಲೆಲೂಯಾ. ಅರಸನಾಗಿದ್ದಾನೆ, ಅವರಿಗೆ ಕೆಲಸ ಕಾರ್ಯಗಳಿದ್ದಾವೆ, ಆದರೂ ಕೂಡ ಅವೆಲ್ಲವುಗಳ ಮಧ್ಯದಲ್ಲಿ ಅವರು ದೇವರಿಗೆ ಸಮಯವನ್ನು ಮೀಸಲಾಗಿ ಇಡ್ತಾ ಇದ್ದಾರೆ, ದೇವರಿಗೆ ಸಮಯವನ್ನ ಕೊಡ್ತಾ ಇದ್ದಾರೆ. ಕೆಲವು ಜನರಿಗೆ ಪ್ರಾರ್ಥನೆಯ ಜೀವಿತ ಇರೋದಿಲ್ಲ, ಆತ್ಮಿಕವಾಗಿ ಪ್ರಾರ್ಥನೆಯನ್ನ ಮಾಡುವುದಿಲ್ಲ. ಕೆಲವೊಬ್ಬರ ಪ್ರೀತಿಯು ತಣ್ಣಗಾಗಿ ಹೋಗ್ಬಿಟ್ಟಿದೆ, ಮೊದಲಿರ್ತಕ್ಕಂಥ ಭಕ್ತಿ ಇವಾಗ ಕಾಣಿಸ್ತಾ ಇಲ್ಲ, ಮೊದಲಿರ್ತಕ್ಕಂಥ ಆತ್ಮಿಕ ಜೀವಿತ ಇವತ್ತಿನ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ. ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ಅನೇಕರಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಸ್ಥಿತಿ ಇಲ್ಲ. ಮೊಣಕಾಲು ಹಾಕಬೇಕು ಯೌವನಸ್ಥರೇ, ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಸ್ಥಿತಿ ಇದೆನಾ? ದಾವೀದನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ, ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ, ಕುಷ್ಠರೋಗಿಗಳು ಮೊಣಕಾಲೂರಿ ದೇವರನ್ನ ಸ್ವಸ್ಥ ಮಾಡಿ ಅಡ್ಡ ಬಿದ್ದು ಆರಾಧನೆ ಮಾಡಿದ್ರು, ಬಾರ್ತಿಮಾಯನ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ, ದೇವರ ಅವ್ರ ಜೀವಿತದಲ್ಲಿ ಬಿಡುಗಡೆ ಕೊಟ್ಟ. ಹಲ್ಲೆಲೂಯಾ. ಮೊಣಕಾಲಿನ ಪ್ರಾರ್ಥನೆ ಸಾಮಾನ್ಯವಾಗಿರುವಂತದಲ್ಲ ಪ್ರಿಯರೇ, ಮೊಣಕಾಲೂರಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಸ್ವತಃ ತಾನೇ ಒಂದು ಮಾದರಿಯನ್ನ ನನ್ನ ಮಕ್ಕಳಿಗೆ ಬಿಟ್ಟು ಹೋಗಬೇಕು ಅಂತೇಳಿ ಒಂದು ಸುಮಾದರಿಯನ್ನ ಆತನು ತೋರಿಸಿ ಹೋದ. ಮೊಣಕಾಲೂರಿ ಆತನು ಕೂಡ ಲೋಕದಲ್ಲಿ ಇದ್ದಾಗ ಪ್ರಾರ್ಥನೆಯನ್ನ ಮಾಡಿದ. ಹಲ್ಲೆಲೂಯಾ. ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಮಹಾಭಾಗ್ಯವನ್ನ ನೀನು ಹೊಂದಿಲ್ಲವೇನು? ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಈ ಸಮಯದಲ್ಲಿ ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದಾನಿಯೇಲನು ಯೆರೂಸಲೇಮಿನ ಕಡೆಗೆ ನೋಡಿ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆರೂಸಲೇಮಿನಲ್ಲಿ ಏನಿದೆ? ಆಲಯವಿದೆ. ಆ ಆಲಯದಲ್ಲಿ ಯಾರಿದ್ದಾರೆ? ದೇವರು ಬರ್ತಾ ಇದ್ದಾನೆ. ದೇವರಿಗೋಸ್ಕರವಾಗಿ ಪ್ರತಿಷ್ಠೆ ಮಾಡಲ್ಪಟ್ಟಿರ್ತಕ್ಕಂಥ ಆಲಯ. ಹಲ್ಲೆಲೂಯಾ. ಹೀಗೆ ಒಂದ್ಸಾರಿ ಏನಾಗುತ್ತಂತ ಪ್ರಿಯರೇ, ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಬ್ಬ ದೊಡ್ಡ ಶ್ರೀಮಂತ ಮಹಿಳೆ, ಗಂಡನಿಲ್ಲ, ಮಕ್ಕಳಿಲ್ಲ, ಎಲ್ಲರೂ ಕಳೆದುಕೊಂಡಿದ್ದಾರೆ. ಒಳ್ಳೆ ಹಣ ಇದೆ ಆಕೆ ಹತ್ರ, ಆದ್ರೆ ಆಕೆಗೆ ಏನಿಲ್ಲ, ಭದ್ರತೆ ಇಲ್ಲ. ಆಕೆ ಏನ್ ಮಾಡ್ತಾಳೆ? ಅಲ್ಲಿ ಕಳ್ಳರು ಕನ್ನ ಕೊರಿತಾ ಇದ್ದಾರೆ, ದರೋಡೆಕೋರರು ದೋಚಬೇಕಂತೇಳಿ ಅಂದುಕೊಂಡಿದ್ದಾರೆ. ಆ ಸಮಯದಲ್ಲಿ ಆಕೆ ಎಲ್ಲಿ ಹೋದ್ರೆ ನನಗೆ ಸೂಕ್ತ, ಯಾವ ಮನೆಯನ್ನ ನಾವು ಬಾಡಿಗಿಡಬೇಕಂತೇಳಿ ಅನೇಕ ಮನೆಗಳನ್ನು ನೋಡಿದಾಗ ಯಾವ ಮನೆಯೂ ಕೂಡ ಆಕೆಗೆ ಪಸಂದ್ ಆಗ್ಲಿಲ್ಲ. ಎಲ್ಲೋ ರಾತ್ರಿ ಹೊತ್ತೆಲ್ಲೋ ಕಳ್ಳರು ಬರ್ತಾ ಇದ್ರಂತೆ. ಆ ಸಮಯದಾಗ ಆಕೆ ಒಂದು ಅಡ್ರೆಸ್ ಅನ್ನು ತೆಗೆದುಕೊಳ್ತಾಳೆ. ಆ ಅಡ್ರೆಸ್ ಏನಂದ್ರೆ, ಕೆಳಗಡೆ ಪೊಲೀಸ್ ಸ್ಟೇಷನ್ ಇದೆ, ಮೇಲ್ಗಡೆ ಒಂದು ಮನೆ ಏನಿದೆ, ಬಿಲ್ಡಿಂಗ್ ಖಾಲಿ ಇದೆ. ಈಗ ಅನ್ಕೊಂಡ್ಲು, ನಾನು ಹೋಗಿ ಏನ್ ಮಾಡ್ಬೇಕು? ಪೊಲೀಸ್ ಸ್ಟೇಷನ್ ಮೇಲೆ ಇರ್ತಕ್ಕಂಥ ಆ ಮನೆಯನ್ನು ಬಾಡಿಗೆ ತಗೊಂಡ್ಬಿಟ್ರೆ ನನಗೆ ಭಯನೇ ಇಲ್ಲ, ಪೊಲೀಸರು ಕೆಳಗಡೆ ಕಾವಲಿಯಾಗಿ ಕಾಯ್ತಾ ಇರ್ತಾರೆ, ಕಳ್ಳರು ಬರೋದಿಲ್ಲ ಅಂತೇಳಿ ಬಹಳ ಒಳ್ಳೆಯ ಒಂದು ಪ್ಲಾನ್ ಅನ್ನ ಹುಡುಕಿ ಪೊಲೀಸ್ ಸ್ಟೇಷನ್ ಮೇಲಿರ್ತಕ್ಕಂಥ ಒಂದು ಮನೆಯನ್ನ ಬಾಡಿಗೆ ತೆಗೆದುಕೊಂಡು ಡೆಲ್ಲಿಯಲ್ಲಿ ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಪ್ರಿಯರಿದು. ಹಲ್ಲೆಲೂಯಾ. ತೆಗೆದುಕೊಂಡಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಅವಾಗ ಆಕೆ ಜೀವನವನ್ನ ಕಳಿತಾ ಇರಬೇಕಾದ್ರೆ ಒಂದು ರಾತ್ರಿ ಆಕೆ ಮಲಗಿಕೊಂಡಾಗ ಆ ವಿಷಯ, ಒಂದು ರಾತ್ರಿ ಆಕೆ ಮಲಗಿಕೊಂಡಾಗ ಏನಾಗ್ತಾ ಇದೆ ಅಂದ್ರೆ, ಆಕೆ 3 ದಿನಗಳವರೆಗೆ ಏನಾಗ್ಲಿಲ್ಲ, ಹೊರಗಡೆ ಬರಲೇ ಇಲ್ಲ. 3ನೇ ದಿನ ಹಾಲಾಕನು ಎಲ್ಲಿಗೂ ಹೋಗಿದ್ದ ಪಾಪ. 3ನೇ ದಿನ ಹಾಲಾಕನು ಬಂದ, ಡೋರ್ ಹೊಡಿತಾ ಇದ್ದಾನೆ, ಡೋರ್ ಏನಾಗ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ. ಕೆಳಗಡೆ ಪೊಲೀಸರು ಇನ್ಫಾರ್ಮ್ ಮಾಡಿ ಮೇಲ್ಗಡೆ ಕರ್ಕೊಂಡು ಬಂದು ಒಂದು ಡೋರ್ ಹೊಡೆದಾಗ ಅವಾಗ ಆಕೆ ಏನ್ ಮಾಡ್ತಾ ಇದ್ದಾಳೆ, ಆಕೆ ಕೈ ಕಾಲುಗಳು ಎಲ್ಲವನ್ನ ಏನ್ ಮಾಡಿದ್ದಾರೆ, ಗಟ್ಟಿಯಾಗಿ ಕಟ್ಟಿದ್ದಾರೆ. ಆ ಒಂದು ಬಾಯಿಗಿಟ್ಟಿರ್ತಕ್ಕಂಥ ಬಟ್ಟೆ ಎಲ್ಲ ಜಾರಿ ಬಿದ್ದಿದೆ. ಆಕೆ ಕೂಗ್ತಾ ಇದ್ದಾಳೆ, ಅರಸ್ತಾ ಇದ್ದಾಳೆ. ಆದ್ರೂ ಕೂಡ ಆಕೆ ಸೌಂಡ್ ಯಾರಿಗೂ ಕೂಡ ಕೇಳಿಸ್ತಾ ಇಲ್ಲ.
ಆಕೆ ಆಕೆ ಮನೆಗೆ ಕಳ್ಳರು ಬಂದು ಏನ್ ಮಾಡಿದ್ದಾರೆ, ಕನ್ನ ಕುಡಿದಿದ್ದಾರೆ. ದರೋಡೆಕಾರರು ಬಂದು ಏನ್ ಮಾಡಿದ್ದಾರೆ, ದೋಚಿ ಹೋಗಿದ್ದಾರೆ. ಆಕೆ ಕೈಕಾಲುಗಳನ್ನ ಕಟ್ಟಿ ಹಾಕಿದ್ದಾರೆ. ಆಕೆ ಕೂತಾ ಇದ್ದಾಳೆ ರಕ್ಷಣೆಗಾಗಿ. ಕೆಳಗಡೆ ಪೊಲೀಸರಿದ್ದಾರೆ, ಆದ್ರೂ ಬರ್ತಾ ಇಲ್ಲ. ಕಾರಣ ಆಕೆಯ ಮನೆ ಬಾಗಿಲುಗಳು ಭದ್ರವಾಗಿ ಏನಾಗಿದ್ದಾವೆ, ಹಾಕಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಆಕೆಯ ಮನೆ ಬಾಗಿಲುಗಳು ಭದ್ರವಾಗಿ ಹಾಕಲ್ಪಟ್ಟ ಕಾರಣಕ್ಕಾಗಿ ಆಕೆ ಎಷ್ಟು ಕೂಗಿದ್ರು ಕೂಡ ಆಕೆಯ ಶಬ್ದ ಹೊರಗಡೆ ಗೊತ್ತಾ ಇಲ್ಲ. ಎದ್ದು ಹೋಗಲಾರದ ಪರಿಸ್ಥಿತಿಯಲ್ಲಿ ಆಕೆಯನ್ನ ಕಟ್ಟಿ ಹಾಕಿದ್ದಾರೆ. ಈ ಮನೆ ಹಾಲು ಮಾರುವವನು ಬರಲಾರದೆ ಇದ್ರೆ ಒಂದು ವೇಳೆ ಆಕೆ ಹೆಣವಾಗಿ ಹೋಗ್ತಾ ಇದ್ದೇನೋ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾನು ಬಯಸುವ ಒಂದು ಸಂಗತಿ ಏನಂದ್ರೆ ಪ್ರಿಯರೇ, ಆ ದಾನಿಯೇಲನು ತನ್ನ ಕದವಿಲ್ಲದ ಕಿಡಕಿಯ ಮುಖಾಂತರವಾಗಿ ದೇವರಿಗೆ ಏನ್ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ಅನೇಕರು ತಮ್ಮ ಹೃದಯಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಹೃದಯದ ಬಾಗಿಲು ಒಳಗಡೆ ಆತನನ್ನ ಪ್ರವೇಶ ನೀನು ಮಾಡಿಸಬೇಕು. ಹೃದಯದ ಅಂತರಂಗದಲ್ಲಿರುವಂತ ದೇವರಿಗೆ ನೀನು ಪ್ರಾರ್ಥನೆ ಮಾಡ್ಕೋಬೇಕು. ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಚ್ಚಲ್ಪಟ್ಟಂತ ಕದಗಳುಳ್ಳಂತ ಕಿಡಕಿಗಳು ಉಪಾದಿಯಲ್ಲಿ ಅವರ ಪ್ರಾರ್ಥನೆಗಳಿಗೆ ಫಲಿತವು ಬರ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಿನ್ನ ಜೀವಿತದಲ್ಲಿ ನೀನು ಫಲವನ್ನು ಕಾಣಬೇಕಾದ್ರೆ ನಿನ್ನ ಹೃದಯವನ್ನ ತೆರೆದು, ಹೃದಯವನ್ನ ಒಯ್ದು ನೀನು ಪ್ರಾರ್ಥನೆ ಮಾಡು. ಅಣ್ಣಳ ಹೃದಯವನ್ನ ತೆರೆದು ಹೃದಯ ಬಿಚ್ಚಿ ಪ್ರಾರ್ಥನೆ ಮಾಡಿದಳು. ಅಣ್ಣಳಿಗೆ ದೇವರು ಫಲ ಕೊಟ್ಟ ಇಲ್ವಾ? ಫಲ ಕೊಟ್ಟ. ಹಲ್ಲೆಲೂಯಾ. ಆ ಯೆರೂಸಲೇಮ್ ಪರಲೋಕಕ್ಕೆ ಸಾದೃಶ್ಯವಾಗಿದೆ. ನೀನು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವಂತ ನಿನ್ನ ತಂದೆಗೆ ನೀನು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ದಾನಿಯೇಲನು ವೃತ್ತಿ ಕೆಲಸದಲ್ಲಿ ಅವನು ಏನಾಗ್ಲಿಲ್ಲ, ರಿಸೈನ್ ಆಗ್ಲಿಲ್ಲ. ಹಲ್ಲೆಲೂಯಾ. 5 ಜನ ಅರಸರು ಹೋದ್ರು ಬಂದ್ರು, ಅವನ ಕೆಲಸ ನಿಲ್ಲಲಿಲ್ಲ. ಘನವಂತನಾಗಿ ಬಾಳಿದ. 6ನೇ ಅಧ್ಯಾಯದಲ್ಲಿ ಒಂದ್ಸಾರಿ ನೋಡಿ ನೀವು, 6ನೇ ಅಧ್ಯಾಯ ಕೊನೆಯ ವಾಕ್ಯ. ಈ ದಾನಿಯೇಲನು ದಾರ್ಯಾವೇಶನ ಆಳಿಕೆಯಲ್ಲಿಯೂ ಪಾರಸಿಯನಾದ ಕೋರೇಶನ ಆಳಿಕೆಯಲ್ಲಿಯೂ ಘನವಂತನಾಗಿ ಬಾಳಿದನು. ಹಲ್ಲೆಲೂಯಾ. 5 ರಾಜರುಗಳು ಹೋದರೂ ಕೂಡ ದಾನಿಯೇಲನ ಕುರ್ಚಿ ಹೋಗ್ಲಿಲ್ಲ. ಹಲ್ಲೆಲೂಯಾ. ಒಂದೇ ಕಾರಣ ಏನ್ ಹೇಳ್ರಿ? ದೇವರಿಗೆ ವಿಧೇಯತೆ, ದೇವರಿಗೆ ನಂಬಿಕೆ ಉಳ್ಳವನಾಗಿ ಜೀವಿಸಿದ್ದಾನೆ. ದಾನಿಯೇಲನ ಸಿಂಹಗಳ ಗವಿಯಲ್ಲಿ ಹಾಕಿದ್ರು ಪ್ರಿಯರೇ. ಹಾಕಿದಾಗ ಏನಾಗ್ತಾ ಇದೆ ಗೊತ್ತಾ? ಹಾಕಿದಾಗ ರಾಜನು ಸಾಯಂಕಾಲ ಹಾಕಿದ್ದಾರೆ, ರಾಜನು ಮನೆಗೆ ಹೋದ. ರಾಜನಿಗೆ ಬಹಳ ಇಷ್ಟ ದಾನಿಯೇಲ ಅಂದ್ರೆ. ಆದ್ರೆ ಏನಾಗ್ತಾ ಇಲ್ಲ ರೀ, ಏನಾಗ್ತಾ ಇಲ್ಲ, ಬಿಡಿಸೋದಕ್ಕಿಲ್ಲ. ಯಾಕಂದ್ರೆ ಸೈನು ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಿಂಹಗಳ ಮಧ್ಯದಲ್ಲಿ ದಾನಿಯೇಲನು ಕೂಡ ಜಯದ ಪ್ರಾರ್ಥನೆಯನ್ನು ಮಾಡಿದ. ಸಿಂಹದ ಮಧ್ಯದಲ್ಲಿ ಯೂದಾ ಗೋತ್ರದ ಸಿಂಹನು ಪ್ರತ್ಯಕ್ಷನಾಗಿ ಬಂದು, ದೂತನು ಬಂದು ಏನ್ ಮಾಡಿದಂತೆ, ಆ ಸಿಂಹಗಳ ಬಾಯನ್ನ ಕಟ್ಟಿ ಹಾಕಿದ. ದಾನಿಯೇಲನಿಗೆ ಯಾವ ಪ್ರಾಣವೂ ಹೋಗಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಿನ್ನ ಜೀವಿತದಲ್ಲಿ ಈ ಗರ್ಜಿಸುವ ಸಿಂಹ ಯಾರು? ಈ ಸೈತಾನನ ಮಧ್ಯದಲ್ಲಿ ದೇವರು ನಿನಗೆ ಜಯವನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯೂದಾ ಗೋತ್ರದ ಸಿಂಹ ನಮ್ಮಲ್ಲಿದ್ದಾನೆ, ನಮ್ಮ ಒಳಗಡೆ ಇದ್ದಾನೆ. 1 ಯೋಹನ 4:4 ಹೇಳ್ತಾ ಇದೆ, ನಿಮ್ಮಲ್ಲಿರುವ ಆತನ ಲೋಕದಲ್ಲಿರುವವನಿಗಿಂತ ದೊಡ್ಡವನು. ಆ ಯೂದಾ ಗೋತ್ರದ ಸಿಂಹವನ್ನು ನಾವು ಹೊಂದಿದವರಾಗಿದ್ದೇವೆ. ಹಲ್ಲೆಲೂಯಾ. ನೀನು ಒಂದು ವೇಳೆ ವೃತ್ತಿ ಕೆಲಸದಲ್ಲಿ ಸೋಲನ್ನು ಅನುಭವಿಸ್ತಾ ಇದೆಯೇನೋ, ನಿರುದ್ಯೋಗದ ವಿಷಯದಲ್ಲಿ ನೀನು ಇದೆಯೇನೋ, ದೇವರು ನಿನಗೆ ಜಯವನ್ನು ಕೊಡ್ತಾ ಇದ್ದಾನೆ. ಇನ್ನು ಕೆಲವು ವಿಷಯಗಳಿದಾವೆ. ಕೊನೆಯದಾಗಿ ನಾ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದ್ಸಾರಿ ಏನಾಗುತ್ತಂದ್ರೆ 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ ಮೊದಲು 7 ವಾಕ್ಯಗಳನ್ನು ನೋಡುವಾಗ ಪ್ರಿಯರೇ, ಸಾಲದ ವಿಷಯದಲ್ಲಿ ಒಬ್ಬ ತಾಯಿ ಏನಾಗಿದ್ಲು, ಸೋಲನ್ನ ಅನುಭವಿಸಿದ್ಲು ಪ್ರಿಯರೇ. ಇನ್ನೊಬ್ಬ ತಾಯಿ ಪಿತ್ರಾರ್ಜಿತ ವಿಷಯದಲ್ಲಿ ಸೋಲನ್ನ ಅನುಭವಿಸಿದ್ಲು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಸೋಲು ಹೆಂಗ್ ಮಾಡುತ್ತಂದ್ರೆ, ಇವತ್ತು ಅನೇಕ ಜನರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನಂತ ಕೇಳಿರೋ ಡೆತ್ ನೋಟಲ್ಲಿ ಬರೆದಿಟ್ಟಿರ್ತಾರೆ, ನನ್ನ ಸಾವಿಗೆ ಕಾರಣ ಏನ್ರಿ? ಸಾಲದ ಶೂಲೆ ಎಂಬುದಾಗಿ. ಅನೇಕರು ಸಾಲ ಮಾಡ್ತಾರೆ ಕೆಲವು ವಿಷಯಗಳಲ್ಲಿ. ಕೆಲವರು ಕುಡಿಯೋದಕ್ಕಾಗಿ ಸಾಲ ಮಾಡ್ತಾರಂತೆ. ಕುಡಿಯೋದಕ್ಕಾಗಿ ತಮ್ಮ ಭೂಮಿಯನ್ನು ಮಾರಿದಂತವ್ರು ಇದ್ದಾರೆ. ಸಮಸ್ಥಿತಿಗಳು ನೋಡುವಾಗ ಬಹಳ ನನಗೆ ಆಶ್ಚರ್ಯ ಆಗುತ್ತೆ. ಆ ಎಣ್ಣೆಯಿಂದ ಯಾವ ಉಪಯೋಗ ಇಲ್ಲ. ಆ ಎಣ್ಣೆಯನ್ನು ಹಾಕೋದಕ್ಕಾಗಿ ಏನ್ ಮಾಡ್ತಾರೆ ಇವರು? ಭೂಮಿಯನ್ನ ಮಾರ್ತಾರೆ, ಸಾಲವನ್ನ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ತಾಯಿ ಬಂದು ಎಲೀಷನ ಬಳಿಗೆ ಬಂದು ಕೇಳ್ತಾ ಇದ್ದಾಳೆ, ಅಯ್ಯ, ನಿನ್ನ ಬಳಿಗೆ ಇರ್ತಕ್ಕಂಥ ಒಬ್ಬ ಪ್ರವಾದಿ ಮಂಡಿಯಲ್ಲಿ ಇಲ್ಲಿ ಪ್ರವಾದಿ ಆಗಿದ್ನಲ್ಲ, ನನ್ನ ಯಜಮಾನ, ಆತನು ತೀರಿ ಹೋದ, ಆತನು ಸಾಲ ಮಾಡಿದ್ದ, ಆ ಸಾಲ
ಮಾಡಿ ಸಾಲವನ್ನ ಕೊಟ್ಟಿರ್ತಕ್ಕಂಥವ್ರು ಈಗ ನನ್ನ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದಾರೆ ಅಂತೇಳಿ. ಸೋಲಿನ ಜೀವಿತ ಯಾವ ವಿಷಯದಲ್ಲಿ? ಸಾಲದ ವಿಷಯದಲ್ಲಿ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಅವಾಗ ಎಲೀಷನು ಕೇಳ್ತಾ ಇದ್ದಾನೆ ಆ ತಾಯಿಗೆ ಅಂತೇಳಿ, ನಿನ್ನ ಹತ್ರ ಏನಿದೆ ಅಮ್ಮ? ನಿನ್ನ ಹತ್ರ ಏನಿದೆ? ಸಾಲ ಇದೆ ನಿನಗೆ, ಓಕೆ, ಆದ್ರೆ ನಿನ್ನ ಹತ್ರ ಏನಿದೆ? ನಿನ್ನ ಹತ್ರ ಇರುವಂತದನ್ನ ಕೊಡುವುದಾದ್ರೆ ನಿನ್ನ ಹತ್ರ ಇರೋದ್ರ ಮೂಲಕವಾಗಿ ದೇವರು ನಿನಗೆ ಅದ್ಭುತವನ್ನ ಮಾಡ್ತಾನೆ. ಹಲ್ಲೆಲೂಯ. ಕೇಳಿದಾಗ ಆಕೆ ಹೇಳ್ತಾ ಇದ್ದಾಳೆ ಏನಂತೇಳಿ, ಜಗ್ ಆಫ್ ಆಯಿಲ್, ಅಂದ್ರೆ ಒಂದು ಮೊಗೆ ಎಣ್ಣೆ ಇದೆ. ಎಣ್ಣೆ, ಹಲ್ಲೆಲೂಯ. ಆ ಎಣ್ಣೆ ಅಲ್ಲ, ಹಾಳು ಮಾಡೋ ಎಣ್ಣೆ ಅಲ್ಲ. ಯಾವ ಎಣ್ಣೆ ರೀ? ಮಾರಾಟ ಮಾಡುವಂತ, ಒಳ್ಳೆ ಅಡಿಗೆಗೆ ಬಳಸುವಂತ ಎಣ್ಣೆ ನನ್ನ ಬಳಿ ಇದೆ ಅಂತೇಳಿ. ಎಷ್ಟಿದೆ ಅದು? ಒಂದೇ ಜಗ್ ಇದೆ, ಒಳ್ಳೆ ಎಣ್ಣೆ. ಎಷ್ಟಿದೆ ರೀ? ಒಂದೇ ಜಗ್, ಒಂದು ಮೊಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಜಗ್ ಆಫ್ ಆಯಿಲ್ ಎಂಬುದಾಗಿ ಇಂಗ್ಲಿಷಲ್ಲಿ ನಾವು ನೋಡ್ತೀವಿ, ಜಾರ್ ಆಫ್ ಆಯಿಲ್ ಎಂಬುದಾಗಿ ನಾವು ನೋಡ್ತೀವಿ. ಅಷ್ಟು ಎಣ್ಣೆ ಇದೆ ಅಂತೇಳಿ ಹೇಳ್ತಾರೆ. ಅವಾಗ ಎಲೀಷನ್ ಹೇಳ್ತಾ ಇದ್ದಾನೆ, ಗುರು ಹೇಳ್ತಾ ಇದ್ದಾನೆ ಏನಂತೇಳಿ, ಹೋಗು ನಿನ್ನ ಮನೆಗೆ ಹೋಗಿ ನಿನ್ನ ಮನೆಯಲ್ಲಿ ಇರ್ತಕ್ಕಂಥ ಪಾತ್ರೆಗಳು, ಅಕ್ಕಪಕ್ಕದವ್ರು ಎಷ್ಟು ಜನರು ಪಾತ್ರೆಗಳು ಕೊಡ್ತಾರೋ ಅವರೆಲ್ಲರ ಹತ್ರ ಹೋಗಿ ನೀನೇನ್ ಮಾಡು, ಪಾತ್ರೆಗಳನ್ನ ಇಸ್ಕೊಂಡು ಬಾ. ಇಸ್ಕೊಂಡು ಬಂದು ನೀನು ಎಣ್ಣೆಯನ್ನು ಏನ್ ಮಾಡು, ಆ ಪಾತ್ರೆಗಳಲ್ಲಿ ಹಾಕು. ಏನ್ ಮಾಡು? ಎಣ್ಣೆಯಲ್ಲಿ ಆ ಎಣ್ಣೆಯನ್ನ ಪಾತ್ರೆಗಳಲ್ಲಿ ನೀನು ಸ್ವಲ್ಪ ಸ್ವಲ್ಪ ಹಾಕು ಅಂತೇಳಿ. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. 4ನೇ ಅಧ್ಯಾಯದ ಒಂದು 6-7ನೇ ವಾಕ್ಯ ನಾವು ನೋಡುವಾಗ ಆ ತಾಯಿ ಹೋಗಿ ತನ್ನ ಮಕ್ಕಳಿಗೆ ಹೇಳ್ತಾಳೆ, ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಬಾಗಿಲು ಮುಚ್ಕೊಂಡು ಏನ್ ಮಾಡ್ತಾ ಇದಾರೆ, ಹಾಕ್ತಾ ಇದ್ದಾರೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾರೆ. ಒಂದಕ್ಕೆ ಹಾಕಿದರು, ಎಣ್ಣೆ ಉಕ್ಕುತ್ತಾ ಇದೆ. ಎಣ್ಣೆ ಉಕ್ಕುತ್ತಾ ಇದೆ, ಎಣ್ಣೆ ಬರ್ತಾ ಇದೆ, ಉಕ್ತಾ ಇದೆ, ಹಾಕ್ತಾ ಇದ್ದಾರೆ. ಪಾತ್ರೆಗಳು ತುಂಬುತ್ತಾ ಇದ್ದಾವೆ. ತಂದಿರ್ತಕ್ಕಂಥ ಎಲ್ಲ ಪಾತ್ರೆಗಳು ತುಂಬಿಟ್ಟು ಹೊರಗಡೆ ಹೋಗಿ ಖಾಲಿ ಪಾತ್ರೆಗಳು ಕೇಳ್ತಾ ಇದ್ದಾರೆ, ಯಾರು ಕೊಡ್ತಾ ಇಲ್ಲ. ಎಲ್ಲ ಪಾತ್ರೆಗಳು ಏನಾಗಿದ್ದಾವೆ, ತುಂಬಿ ಬಿಟ್ಟಿದ್ದಾವೆ. ಎಲೀಷನ ಪ್ರವಾದಿಗಳ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ಅಯ್ಯ ನೀನು ಹೇಳಿದ ರೀತಿಯಲ್ಲಿ ಮಾಡಿದೆ, ಒಂದು ಜಗ್ ಎಣ್ಣೆ ಎಲ್ಲ ಪಾತ್ರೆಗಳು ತುಂಬುವಂತೆ ಮಾಡ್ತು ಎಂಬುದಾಗಿ. ಹಲ್ಲೆಲೂಯಾ. ಆಗ ಪ್ರವಾದಿಗಳು ಹೇಳ್ತಾ ಇದ್ದಾರೆ, ಆ ಎಣ್ಣೆಯನ್ನ ಮಾರಿ ನೀನು ಸಾಲವನ್ನ ಕಟ್ಟು, ಆ ಎಣ್ಣೆಯಿಂದ ನಿನ್ನ ಉಪಜೀವನವನ್ನ ನೀನು ಮಾಡು ಎಂಬುದಾಗಿ. ಹಲ್ಲೆಲೂಯಾ. ನಂಬಿಕೆಯಿಂದ ಯಾರು ಗುರುವಿನ ಮಾತನ್ನ ಕೇಳ್ತಾರೆ, ಯಾರು ದೇವರ ಮಾತನ್ನ ಕೇಳ್ತಾರೆ, ಅವರ ಜೀವಿತದಲ್ಲಿ ಸಾಲವನ್ನು ಕೂಡ ದೇವರು ಏನ್ ಮಾಡ್ತಾನೆ, ಜಯವಾಗಿ ಮಾರ್ಪಡಿಸ್ತಾನೆ. ಆದ್ರೆ ನಿನ್ನಲ್ಲಿರುವಂತದನ್ನ ನೀನು ಕೊಡಬೇಕು. ಹಲ್ಲೆಲೂಯಾ. ನಿನ್ನ ಹತ್ರ ಏನಿದೆ ಎಂಬುದಾಗಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ. ನಿನ್ನ ಹತ್ರ ಜ್ಞಾನ ಇರಬಹುದು, ನಿನ್ನ ಹತ್ರ ಹಣ ಐಶ್ವರ್ಯ ಇರಬಹುದು, ನಿನ್ನ ಹತ್ರ ಯಾವುದೋ ಒಂದು ರೀತಿಯಲ್ಲಿ ಒಂದು ಟ್ಯಾಲೆಂಟ್ ನಿನ್ನ ಹತ್ರ ಇರಬಹುದು. ಆವತ್ತಿನ ದಿನ 5,000 ಜನರು ಪುರುಷರು ಇದ್ದಾರೆ, ಆದ್ರೆ ಎಲ್ಲರ ಹತ್ರ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ, ತಿಂದು ತೇಗಾಡ್ಬಿಟ್ಟಿದ್ದಾರೆ. ಒಬ್ಬ ಯುವಕ ಮುಂದೆ ಬರಲಾರದೆ ಇದ್ದಿದ್ರೆ ಆ 20,000 ಜನರಿಗೆ ಹಸಿವು ತೀರ್ತಾ ಇರಲಿಲ್ಲ. ಆ ಯುವಕ ತ್ಯಾಗ ಮಾಡಿದ, ಆ ಒಂದು 20,000 ಜನರ ಹಸಿವು ತೀರ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಸ್ತೇರಳಿಗೆ ಸೌಂದರ್ಯ ಇತ್ತು, ಆ ಸೌಂದರ್ಯವನ್ನು ದೇವರಿಗೆ ಕೊಟ್ಲಾಕೆ, ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡಿದಾಕೆ. ಆಕೆ ತಪ್ಪಿಸಿಕೊಳ್ಳಲಿಲ್ಲ. ರಾಣಿಯಾಗಿ ಮೆರೆದಿರ್ತಕ್ಕಂಥ ಎಸ್ತೇರಳು ತನ್ನ ಸೌಂದರ್ಯದ ಮೂಲಕವಾಗಿ ಏನ್ ಮಾಡಿದ್ರಿ, ಎಲ್ಲ ಯಹೂದ್ಯರನ್ನ ನಾಶನ ಮಾರ್ಗದಿಂದ ತಪ್ಪಿಸಿ ಆಕೆ ಪ್ರಾರ್ಥನೆ ಮಾಡಿ, ಉಪವಾಸ ಪ್ರಾರ್ಥನೆಯನ್ನ ಘೋಷಣೆ ಮಾಡಿ, ಆ ಒಂದು ತಿದ್ದುಪಡಿ ಮಾಡಲಾರದಂತ ಕಾನೂನುಗಳನ್ನ ತಿದ್ದುಪಡಿ ಏನ್ ಮಾಡಿದ್ರಿ, ಮಾಡಿಬಿಟ್ಲು ಪ್ರಿಯರೇ. ಆಕೆ ಸೌಂದರ್ಯ ದೇವರಿಗಾಗಿ ಉಪಯೋಗ ಮಾಡಿದ್ಲು. ನಿನ್ನ ಹತ್ರ ಇದೆ, ಆದ್ರೆ ನೀನು ದೇವರಿಗೆ ಕೊಡ್ತಾ ಇಲ್ಲ. ನಿನ್ನ ಹತ್ರ ಇದೆ, ಆದ್ರೆ ನೀನು ದೇವರ ಕೆಲಸ ಕಾರ್ಯಗಳಿಗಾಗಿ ಬಳಸ್ಕೊಡ್ತಾ ಇಲ್ಲ. ನಿನ್ನ ಹತ್ರ ಇರುವಂತದನ್ನ ನೀನು ಕೊಡುವುದೇ ಆದ್ರೆ. ಹಲ್ಲೆಲೂಯಾ. ದೇವರು ಪ್ರಶ್ನೆ ಮಾಡ್ತಾರೆ, ನಿನ್ನ ಹತ್ರ ಏನಿದೆ ಅದನ್ನ ನೀನು ನನಗೆ ಕೊಟ್ರೆ ನಾನೇನು ನೋಡ್ತೀನಿ, ಉನ್ನತವಾಗಿರ್ತೀನಿ. ದೇವರು ಮೋಶೆಗೆ ಕೇಳಿದ್ರು, ಮೋಶೆ ನಿನ್ನ ಕೈಯಲ್ಲಿರುವುದು ಏನು? ಅಪ್ಪ ನನ್ನ ಕೈಯಲ್ಲಿ ನಾನು ಕುರುಬ, ನಾನು ಕುರಿಗಳನ್ನು ಕಾಯ್ತೀನಿ, ಅದರ ಸಲುವಾಗಿ ನನ್ನ ಕೈಯಲ್ಲಿ ಕೋಲಿದೆ. ಹಲ್ಲೆಲೂಯಾ. ಮೋಶೆ ಕೋಲನ್ನ ಕೆಳಗಡೆ ಬಿಸಾಕಿದ ತಕ್ಷಣ ಆವಾಗಿಬಿಡ್ತು. ಏನಾಯ್ತು ರೀ? ಆವಾಗಿಬಿಡ್ತು. ಆವಾದ ತಕ್ಷಣ ಅಲ್ಲಿಂದ ತಾನ ಹೊಡಿ ಹಂಚ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮತ್ತೆ ಮೋಶೆ ಆವನ್ನ ನೋಡಿ ಹಂಚ್ಕೊಳ್ಬೇಡ, ಅದರ ಬಾಲವನ್ನ ಹಿಡಿದ ತಕ್ಷಣ ಮತ್ತೆ ಏನಾಯ್ತದು, ಕೋಲ ಆಯ್ತು. ಹಲ್ಲೆಲೂಯಾ. ಇವತ್ತು ಎಲ್ಲರೂ ಆಗಿನ ಕೋಲ್ ಇಟ್ಕೊಂಡು ಏನೇನೋ ಮಾಡ್ತಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದು ಮುಖ್ಯ ಅಲ್ಲ, ವಾಕ್ಯ ಹೇಳ್ತಾ ಇದೆ, ಆ ಕೋಲನ್ನ ಹಿಡಿದುಕೊಂಡ ಯಾರು ಮೋಶೆ. ಆ ಕೋಲನ್ನ ಹಿಡಿದುಕೊಂಡು ಏನ್ ಮಾಡಿದರೆ, ಆ ಕೋಲಿನ ಮೂಲಕವಾಗಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಂತ ಸಹಾಯ ಮಾಡಿದ. ಆ ಕೋಲನ್ನ ಚಾಚಿದ, ಕೆಂಪು ಸಮುದ್ರ ಸೀಳು ಹೋಯಿತು, ಜನರು ಒಣನೆಲದಲ್ಲಿ ನಡೆದು ಹೋದ್ರು ಪ್ರಾರ್ಥನೆ ಮಾಡಿದಾಗ. ಹಲ್ಲೆಲೂಯಾ. ಆ ಕೋಲನ್ನ ಚಾಚಿದ, ನೀರು ಏನಾಯ್ತು, ರಕ್ತವಾಗಿ ಮಾರ್ಪಡ್ತು. ಆ ಕೋಲನ್ನ ಚಾಚಿದ, ಅಗ್ನಿ ಆಕಾಶದಿಂದ ಕೆಳಗಡೆ ಬಿತ್ತು. ಹಲ್ಲೆಲೂಯಾ. ಆ ಕೋಲಿನ ಮೂಲಕವಾಗಿ ಮೋಶೆ ತನ್ನಲ್ಲಿರುವಂತ ಕೋಲನ್ನ ಏನ್ ಮಾಡಿದ, ದೇವರಿಗೆ ಕೊಟ್ಟ. ಏನಿದೆ ಅಂತೇಳಿ ಕೇಳಿದ, ದೇವರೇ ಕೋಲಿದೆ ಅಂತೇಳಿ
ಯಥಾರ್ಥವಾಗಿ ಹೇಳಿದ, ಯಥಾರ್ಥವಾದ ಮೋಶೆ ನುಡಿದ ಪ್ರಕಾರವಾಗಿ ದೇವರು ಏನ್ ಮಾಡಿದ, ಆ ಕೋಲನ್ನ ಅದ್ಭುತವಾದ ಕೋಲಾಗಿ ಮಾರ್ಪಡಿಸಿದ, ನ್ಯಾಯ ಪ್ರಮಾಣದ ಕೋಲಾಗಿ ಮಾರ್ಪಡಿಸಿದ. ಆ ಕೋಲಿನ ಮೂಲಕವಾಗಿ ನ್ಯಾಯವನ್ನು ಹೇಳಿದ, ಹಲ್ಲೆಲೂಯಾ, ಧರ್ಮಶಾಸ್ತ್ರವನ್ನು ಹೇಳಿದ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ಈ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಸಾಲ ಇತ್ತು ಆಕೆಗೆ. ಸಾಲ ಏನ್ ಮಾಡ್ತಾ ಇದೆ, ಮಕ್ಕಳನ್ನ ಜೀತದಾಳು ಪದ್ಧತಿಯ ಕಡೆಗೆ ನಡೆಸ್ತಾ ಇದೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ನೀನು ಸಾಲದಲ್ಲಿ ಇವತ್ತಿನ ದಿನ ಸೋತು ಹೋಗಿದೆಯೇನೋ, ದೇವರಿನ ಜೀವಿತದಲ್ಲಿ ಏನ್ ಮಾಡ್ತಾನೆ, ಜಯ ಕೊಡ್ತಾನೆ ಪ್ರಿಯರೇ. ಇನ್ನೊಂದು ವಿಷಯ, ಪಿತ್ರಾರ್ಜಿತೆಯ ಆಸ್ತಿಯ ವಿಷಯದಲ್ಲಿ ನೀನು ಸೋಲನೆ ಕಾಣ್ತಾ ಇದೆಯೇನು, ನಿನ್ನ ಆಸ್ತಿಯನ್ನ ನಿನ್ನ ಅಣ್ಣ ತಮ್ಮಂದ್ರು ಅನುಭವಿಸ್ತಾ ಇದ್ದಾರೇನೋ, ನಿನ್ನ ಆಸ್ತಿಯನ್ನ ಅರ್ಹರಾದ ವ್ಯಕ್ತಿಗಳಲ್ಲದೆ ಅನರ್ಹ ವ್ಯಕ್ತಿಗಳು ಅನುಭವಿಸ್ತಾ ಇದ್ದಾರೇನೋ, ಆ ಆಸ್ತಿಯ ವಿಷಯದಲ್ಲಿಯೂ ದೇವರು ನಿನ್ನ ಜೀವಿತದಲ್ಲಿ ಜಯವನ್ನ ಕೊಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ, ನಿನ್ನ ಪಿತ್ರಾರ್ಜಿತ ಆಸ್ತಿ ನಿನಗೆ ಸ್ವಂತವಾಗಿ ದೇವರು ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 2 ಅರಸುಗಳ ಪುಸ್ತಕ 8ನೇ ಅಧ್ಯಾಯ ಮೊದಲು 6 ವಾಕ್ಯಗಳನ್ನ ನೋಡುವಾಗ ಅಲ್ಲಿ ಒಂದು ವಿಷಯವನ್ನ ಗೆಹಜಿ ಅರಸನಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಅರಸನ ಸಮ್ಮುಖದಲ್ಲಿ ಅರಸನು ಕೂತ್ಕೊಂಡಿರುವಾಗ ಗೆಹಜಿ, ಶಿಷ್ಯನಾಗಿರುವಂತ ಗೆಹಜಿ ಅರಸನಿಗೆ ಹೇಳ್ತಾ ಇದ್ದಾನೆ, ಅರಸನೇ, ನಾನು ನನ್ನ ಗುರುವಾಗಿರುವಂತ ಎಲಿಷನ ಕಾಲದಲ್ಲಿ ಒಬ್ಬ ಸ್ತ್ರೀ ನಮ್ಮನ್ನ ಕರಿತಾ ಇದ್ಲು. ಆಕೆ ಹೆಸರು ಬರೆಯಲ್ಪಟ್ಟಿಲ್ಲ, ಆಕೆ ಶುನಾಮದಲ್ಲಿ ಇದ್ಲು. ಆಕೆ ನಮ್ಮನ್ನ ಕರೆದು ನಮಗೆ ಆತಿಥ್ಯವನ್ನ ಕೊಟ್ಟು ನಮಗೋಸ್ಕರವಾಗಿ ಒಳ್ಳೆ ರೀತಿ ಅಡುಗೆಗಳನ್ನ ಮಾಡಿಸಿ ಮನೆ ಮೇಲೆ ಒಂದು ಮನೆಯನ್ನ ಕಟ್ಟಿಸಿ ಕೊಟ್ಟು ಆಕೆ ಎಲ್ಲವುಗಳನ್ನ ಉಪಕಾರ ಮಾಡಿದ್ಲು ಸ್ವಾಮಿ. ಅವಾಗ ಆಕೆಗೆ ಎಲಿಷನ್ ಪ್ರವಾದಿಗಳು ಹೇಳಿದ್ರು, ಮುಂದೆ ಈ ವರ್ಷ ಮಕ್ಕಳಾಗ್ತವೆ ಅಂತೇಳಿ. ಹೇಳಿದ ತಕ್ಷಣ ಆಕೆ ಮಗುವನ್ನ ಅಡದ್ಲು ಸ್ವಾಮಿ, ಅಡದ್ಲು ಅರಸನೆ. ಅಡದ ಮೇಲೆ ಆ ಮಗು ಸ್ವಲ್ಪ ಎತ್ತರ ಆದ್ಮೇಲೆ ಹೊಲಕ್ಕೆ ಹೋದಂತ ಸಂದರ್ಭದಲ್ಲಿ ತಲೆ ಹಿಡ್ಕೊಂಡು ಏನಾಗ್ಬಿಟ್ಟ, ಆ ಮಗು ಹುಷಾರಿಲ್ಲದೆ ಮನೆಗೆ ಬಂದ ಮೇಲೆ ಆ ಮಗು ಏನಾಗ್ಬಿಟ್ಟ, ಸತ್ತೋಗ್ಬಿಟ್ಟ. ಆ ಮಗ ಸತ್ತೋದ ಮೇಲೆ ಮತ್ತೆ ಆ ಸ್ತ್ರೀ ಆ ಒಂದು ವಿಷಯವನ್ನ ಯಾರಿಗೂ ಕೂಡ ಹೇಳದೆ ನಂಬಿಕೆಯಿಂದ ನಾನು ಗುರುವಿನ ಬಳಿಗೆ ಹೋದ್ರೆ ಗುರು ಬಿಡುಗಡೆ ಕೊಡ್ತಾನೆ ಅಂತ ಹೇಳಿ ಆವತ್ತಿನ ದಿನ ತನ್ನ ಯಜಮಾನ ಬಳಿಗೆ ಹೋಗಿ ಯಜಮಾನ ಹತ್ರ ಪರ್ಮಿಷನ್ ತೆಗೆದುಕೊಂಡು ಕೇಳ್ತಾ ಇದ್ದಾಳೆ, ನಾನು ಗುರುವಿನ ಬಳಿಗೆ ನಾನು ಹೋಗ್ತೀನಿ. ಯಜಮಾನಿಗೂ ಕೂಡ ಮಗು ತೀರಿ ಹೋದಂತ ವಿಷಯವನ್ನ ಹೇಳಲಿಲ್ಲ. ಕೆಲವೊಬ್ಬರು ಸಣ್ಣ ಸಣ್ಣ ಕಾರ್ಯಗಳಿಗಾಗಿಯೇ ಏನೆಲ್ಲ ರಪ್ಪಾಟ ಮಾಡಿಬಿಡ್ತಾರೆ. ಹಲ್ಲೆಲೂಯಾ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆಕೆಯಲ್ಲಿ ಇರ್ತಕ್ಕಂಥ ನಂಬಿಕೆ ನೋಡ್ರಿ. ಮಗು ಸತ್ತು ಹೋಗಿದ್ದಾನೆ, ಸತ್ತು ಹೋದ ಮೇಲೆ ಆ ಮಗುವನ್ನು ಎಲ್ಲಿ ಹಾಕಿದಾಳೆ, ಗುರುವಿನ ಮನೆಯಲ್ಲಿರ್ತಕ್ಕಂಥ ಗುರುವಿಗೋಸ್ಕರವಾಗಿ ಕಟ್ಟಿರ್ತಕ್ಕಂಥ ಮಂಚದ ಮೇಲೆ ಆ ಮಗುವನ್ನ ಮಲಗಿಸಿದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಉಸಿರಾಡ್ತಾ ಇಲ್ಲ, ನಿರ್ಜೀವವಾಗಿರ್ತಕ್ಕಂಥ ಶರೀರ ಅದು ಏನಾಗಿದೆ ಈಗ, ಡೆಡ್ ಬಾಡಿ ಅದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಆಕೆ ಗುರುವಿನ ಬಳಿಗೆ ಹೋಗ್ತಾ ಇದ್ದಾಳೆ. ಕರ್ಮೇಲ್ ಬೆಟ್ಟದಲ್ಲಿ ಗುಹೆಯಲ್ಲಿ ಒಂದು ಮಠದಲ್ಲಿ ಗುರುಗಳು ಏನ್ ಮಾಡ್ತಾ ಇದ್ದಾರೆ, ಎಲೀಷ ಮತ್ತು ಗೆಹಜಿ ವಾಸ ಮಾಡ್ತಾ ಇದ್ದಾರೆ. ಯಜಮಾನ ಕೇಳ್ತಾ ಇದ್ದಾನೆ, ಇವತ್ತು ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆ ಅಲ್ಲ, ಇವತ್ತು ಯಾಕೆ ಹೋಗ್ತಾ ಇದೀಯಾ? ಹಲ್ಲೆಲೂಯಾ, ಇವತ್ತು ಅಮಾವಾಸ್ಯೆ ಅಲ್ಲ, ಹುಣ್ಣಿಮೆ ಅಲ್ಲ, ಇವತ್ತಿನ ದಿನ ನೀನು ಯಾಕೆ ಹೋಗ್ತಾ ಇದೀಯ? ಇವತ್ತು ಸಬ್ಬತ್ ದಿನ ಅಲ್ಲ, ಯಾಕೆ ಗುರುವನ್ನ ಕಾಣಬೇಕಂತ ಹೇಳಿ ಹೋಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನ್ರಿ, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ದೇವಾಲಯಗಳು ತೆರೆಯಲ್ಪಡ್ತಾ ಇದ್ವು. ಆವತ್ತಿನ ದಿನಗಳಲ್ಲಿ ಜನರು ಗುರುವನ್ನ ಭೇಟಿ ಆಗ್ತಾ ಇದ್ರು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಕೀರ್ತನೆಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ, ಆಲಯವನ್ನ ತೆರೆಯಿರಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆಕೆ ಹೋಗಿ ಗುರುವನ್ನ ಕರಿತಾ ಇದ್ದಾಳೆ. ಕರೆದ ಮೇಲೆ ಗುರು ಶಿಷ್ಯ ಬಂದ ಗೆಹಜಿಗೆ. ಗುರುವಿನ ಕೈಯಲ್ಲಿ ಕಟ್ಟಿಗೆ ಇತ್ತು, ಒಂದು ಬಡಿಗೆ ಇತ್ತು. ಗುರುಗಳ ಕೈಯಲ್ಲಿ ಏನತ್ರಿ, ಬಡಿಗಿತ್ತು. ಆ ಬಡಿಗೆಯನ್ನ ಎಲಿಷನ್ಗೆ ಹೇಳ್ತಾನೆ, ಹೋಗಿ ಆ ಮಗುನ ಮೇಲೆ ಇಡೋ, ಮಗು ಬರುತ್ತಾನಂತೆ. ಈ ತಾಯಿ ಬಿಡ್ತಾ ಇಲ್ಲ. ಗುರುಗಳು ಕಾಲಿಡ್ಕೊಂಡು ಏನ್ ಮಾಡ್ತಾರೆ, ನೀವೇ ಬರ್ಬೇಕ್ರಿ ಅಂತೇಳಿ ಗುರುವನ್ನ ಏನ್ ಮಾಡಿದ್ರಿ, ಕರ್ಕೊಂಡು ಮನೆಗೆ ಹೋಗ್ಲಿ. ಗೆಹಜಿ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಮಗು ಏನಾಗ್ತಾ ಇಲ್ಲ, ಶರೀರದೊಳಗಡೆ ಜೀವ ಪ್ರವೇಶ ಆಗ್ತಾ ಇಲ್ಲ. ಟ್ರೈ ಮಾಡ್ತಾನೆ ಇದ್ದಾನೆ, ಬಡಿಗಿಡ ಅಂತ ಹೇಳಿದ್ರು ಬಡಿಗಿಟ್ಟೆ, ಪ್ರಾರ್ಥನೆ ಮಾಡಿದೆ, ಆದ್ರೆ ಎತ್ತಳ್ತಾ ಇಲ್ಲಲ್ಲ, ಹಂಗೆ ಬಡಿತಾ ಇದ್ದಾನೆ, ಎಲ್ಲ ನೀರಾಗ್ತದೆ, ಏನೆಲ್ಲ ಮಾಡ್ತಾ ಇದ್ದಾನ, ಎತ್ತಳ್ತಾ ಇಲ್ಲ. ಹಲ್ಲೆಲೂಯಾ, ಎಲೀಷ ಪ್ರವಾದಿಗಳು ಒಳಗಡೆ ಕಾಲು ಹೆಜ್ಜೆ ಇಟ್ಟರು ಪ್ರಿಯರೇ. ಹಲ್ಲೆಲೂಯಾ, ಹೆಜ್ಜೆ ಇಟ್ಟಾದ ಮೇಲೆ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ ತಕ್ಷಣ ಆ ಮಗು ಏನಾಗ್ಬಿಟ್ಟ, ಎದ್ದ ತಕ್ಷಣ ಅವಾಗ ಎಲೀಷ ಪ್ರವಾದಿಗಳು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಈ ವರ್ಷ ಇನ್ನು 7 ವರ್ಷಗಳು ಏನ್ ಬರುತ್ತೆ, ಬರಗಾಲ ಬರುತ್ತೆ. ಎಷ್ಟು ವರ್ಷಗಳು? 7 ವರ್ಷಗಳು ಬರಗಾಲ ಬರುತ್ತೆ. ನಿನಗೆ ಇಲ್ಲಿರುವಂತದನ್ನ ಯಾರಿಗಾದ್ರೂ ಒಪ್ಪಿಸಿ ನೀನೇನು ಮಾಡು, ಬೇರೆ ದೇಶಕ್ಕೆ ಹೋಗ್ಬಿಡು ಬದುಕೋದಕ್ಕೆ ಅಂತೇಳಿ ಹೇಳಿದ್ರು ಪ್ರಿಯ. ಇದೆಲ್ಲ ಹೇಳ್ತಾ ಇದ್ದಾನೆ ಯಾರು, ಗೆಹಜ್. ಯಾರಿಗೆ ಹೇಳ್ತಾ ಇದ್ದಾನೆ? ಅರಸನಿಗೆ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಾ ಇದ್ದಾನ? ಗೆಹಜ್ ಯಾರಿಗೆ ಹೇಳ್ತಾ ಇದ್ದಾನೆ? ಅರಸನಿಗೆ ಹೇಳ್ತಾ. ಎಲ್ಲ ಹೇಳ್ತಾ ಇರ್ಬೇಕಾದ್ರೆ 7 ವರ್ಷ ಬರಗಾಲಗಳು ಕಳೆದುಬಿಟ್ಟಿದ್ವು. ಕಳೆದಾದ ಮೇಲೆ ಆ ತಾಯಿ ಎಲ್ಲಿಗೆ ಬರ್ತಾ ಇದ್ದಾಳೆ, ಅರಸನ ಆಸ್ಥಾನಕ್ಕೆ ಬರ್ತಾ ಇದ್ದಾಳೆ, ನ್ಯಾಯವನ್ನು ಒದಗಿಸಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ, ಆಕೆ ಆಸ್ತಿ ಈಗ ಯಾರ ಹತ್ರ ಇದೆ? ಬೇರೆಯವರ ಹತ್ರ ಇದೆ. ಹಲ್ಲೆಲೂಯಾ, ಆಕೆ ಆಸ್ತಿಯನ್ನ ಅನರ್ಹರು ಅನುಭವಿಸ್ತಾ ಇದ್ದಾರೆ.
ಅಲ್ಲೆಲ್ಲೂಯ್ಯ. ಆಕೆ ಆಸ್ತಿ, ಸ್ವಂತ ಆಸ್ತಿ ಬೇರೆಯವ್ರು ಏನ್ ಮಾಡ್ತಾ ಇದಾರೆ, ಅನುಭವಿಸ್ತಾ ಇದಾರೆ. ಆ ಸಮಯದಲ್ಲಿ ಆಕೆ ಬರ್ತಾ ಇರ್ಬೇಕಾದ್ರೆ ಗೆಹಜಿ ಖುಷಿಯಾಗಿಬಿಟ್ಟ. ಯಾಕೆ ಖುಷಿ ಆದ್ ಹೇಳ್ರಿ? ಒಂದ್ ವೇಳೆ ಅರಸನಾಗಿ ಹೇಳಿದ್ರೆ ಸುಳ್ಳು ಅಂತ ಹೇಳಿ ಅಂತಾನೆ. ಅಲ್ಲೆಲ್ಲೂಯ್ಯ. ಯಾವಾಗ ಆ ಮಗ ಆ ತಾಯಿ ಒಳಗಡೆ ಬಂದ್ರು, ಬಂದ ತಕ್ಷಣ ಅರಸನೇ ಇಷ್ಟೊತ್ತು ಹೇಳಿದ್ನಲ್ಲ, ಯಾವ ವಿಷಯ? ಇವ್ರ ವಿಷಯನೇ. ಇದೇ ತಾಯಿ ಇದೇ ಮಗ, ಹಲ್ಲೆಲೂಯ, ಇದೇ ತಾಯಿ ಇದೇ ಮಗ ಅಂತೇಳಿ ಹೇಳಿದ ತಕ್ಷಣ ಅವಾಗಲೇ ಒಂದು ವಾಕ್ಯ ಹೇಳ್ತಾ ಇದೆ. ಓದ್ರಿ ಒಂದ್ಸಾರಿ 7ನೇ ವಾಕ್ಯ ಓದ್ರಿ, ಕೊನೆಯದಾಗಿ 7ನೇ ವಾಕ್ಯ ಓದ್ರಿ, 8ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ, 5, 6 ಓದ್ರಿ ಬೇಗ ಬೇಗ. ಎಲೀಷನು ಸತ್ತ ಹುಡುಗನಿಗೆ ಜೀವದಾನ ಮಾಡಿದ ಸಂಗತಿಯನ್ನು ಗೆಹಜಿಯು ವಿವರಿಸುತ್ತಿರುವಾಗಲೇ ಜೀವದಾನ ಹೊಂದಿದ ಹುಡುಗನ ತಾಯಿಯು ತನ್ನ ಹೊಲಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು. ಕೂಡಲೇ ಗೆಹಜಿಯು ಅರಸನೇ ನನ್ನ ಒಡೆಯನೇ, ಎಲೀಷನು ಬದುಕಿಸಿದ ಹುಡುಗನು ಇವನೇ, ಈಕೆಯು ಅವನ ತಾಯಿ ಎಂದು ಹೇಳಲು ಅರಸನು ಈ ಸಂಗತಿಯ ವಿಷಯವಾಗಿ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದರಂತೆಯೇ ಹೇಳಿದಳು. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ ಹೋಗಿ ನಿನ್ನ ಹೊಲ ಮನೆಗಳನ್ನು ಈಕೆಯ ದೇಶವನ್ನು ಬಿಟ್ಟಿದಂದಿನಿಂದ ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು. ಹಲ್ಲೆಲೂಯಾ. ಪಿತ್ರಾರ್ಜಿತ ಆಸ್ತಿ 7 ವರ್ಷಗಳವರೆಗೆ ಆಕೆ ಅನುಭವಿಸಲಾರದ ಸ್ಥಿತಿಯಲ್ಲಿ ಇದ್ದಾಳೆ. ಯಾರು ಏನ್ ಮಾಡಿದ್ದಾರೆ? ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರಿಯರೇ, ಆಸ್ತಿ ಬಿಟ್ಟರೆ ಯಾರಾದ್ರೂ ಸುಮ್ಮನೆ ಫೋರ್ಜರಿ ಮಾಡಿ ಅದು ಮಾಡಿ ಇದು ಮಾಡಿ ಏನ್ ಮಾಡ್ಬಿಡ್ತಾರೆ? ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾತ್ರಿ ಈಕೆ ಗುರುವಿನ ಆದೇಶಕ್ಕೆ ಒಳಗಾಗಿ 7 ವರ್ಷ ದೇಶವನ್ನು ಬಿಟ್ಟಿದ್ಲು. ಪುನಃ ಬರಗಾಲ ತೀರಿದ ಮೇಲೆ ಈಕೆ ಬಂದ್ಲು, ಅರಸನ ಬಳಿಗೆ ಬಂದ್ಲು. ಅರಸನ ಬಳಿಯಲ್ಲೇ ಗೆಹಜಿ ಇದ್ದ. ಎಲ್ಲವೂ ದೇವರು ಏನ್ ಮಾಡಿದ್ರು? ಅನುಕೂಲ ಮಾಡಿಕೊಟ್ರು. ಪಾತ್ರಳು, ದಯಾಪಾತ್ರಳು, ಎಲ್ಲವೂ ಸನ್ನಿವೇಶ ಕರೆಕ್ಟ್ ಆಗಿರುವಂತ ದೇವ್ರು ಏನ್ ಮಾಡಿದ್ರಲ್ಲಿ, ಯಾವ ಟೈಮ್ಗೆ ಯಾರ್ಯಾರು ಇರ್ಬೇಕು, ಯಾರ್ಯಾರು ಇದ್ರೆ ಕೆಲಸ ಆಗ್ತದೆ. ಅಲ್ಲಿ ಗೆಹಜಿ ಇರ್ಲಾರ್ದಿದ್ರಪ್ಪ ಆ ತಾಯಿ ಎಷ್ಟು ಗೋಂಗರಿಡಿದ್ರು ಕೂಡ ಅರಸನ ಕೆಲಸ ಮಾಡ್ತಾ ಇರ್ಲಿಲ್ಲ. ಏನು ಅಲ್ಲೆಲ್ಲ ಗೆಹಜಿ ಇದ್ದ. ಆ ಅರಸನು ಆ ಸಮಯದಲ್ಲಿ ಒಂದು ವೇಳೆ ಎಲ್ಲಿಗಾದ್ರೂ ಹೊರಗಡೆ ಇದ್ದಕ್ಕೆ ಹೋಗಿದ್ರೆ ಆ ತಾಯಿ ಬಂದ್ರೆ ಆಕೆ ಮೊರೆಯನ್ನ ಕೇಳ್ತಾ ಇರ್ಲಿಲ್ಲ. ಅರಸನು, ಗೆಹಜಿಯು ಮತ್ತು ಆ ತಾಯಿ, ಅಲ್ಲೆಲ್ಲ ಎಲ್ಲರೂ ಇವತ್ತು ನಿನಗೆ ನ್ಯಾಯ ಯಾರು ಕೊಡಿಸ್ಬೇಕಂತೇಳಿ ದೇವರು ಅಧಿಕಾರ ಸ್ಥಾನದಲ್ಲಿ ಇಟ್ಟಿದನು. ಆ ಎಲ್ಲ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಇರುವಂತೆ ದೇವರು ಅವರನ್ನು ಏನ್ ಮಾಡ್ತಾನೆ? ಒಂದು ಸ್ಥಾನದಲ್ಲಿ ಇರಿಸಿ ನಿನ್ನ ಸಮಸ್ಯೆಗಳೆಲ್ಲವೂ ಅವರೇ ಹೇಳುವಂತೆ ಮಾಡಿ ಮೇಲ್ಗಡೆ ಇರತಕ್ಕಂತ ಒಬ್ಬ ಅರಸ ಅಧಿಕಾರಿ ಯಾರಿದನೋ ಅವನೇ ಪುನಃ ನಿನ್ನಗೆ ಸಲ್ಲತಕ್ಕಂತ ಪಿತ್ರಾರ್ಜಿತ ಆಸ್ತಿಯನ್ನು ನಿನಗೆ ಏನ್ ಮಾಡ್ತಾನೆ? ಬರೆಸಿಕೊಡುವಂತ ಸ್ಥಿತಿಯನ್ನ ಕೊಡ್ತಾನೆ. ಪ್ರಿಯರೇ, ಅಲ್ಲೆಲ್ಲ ಒಂದು ವೇಳೆ ನೀನು ಪಿತ್ರಾರ್ಜಿತ ವಿಷಯದಲ್ಲಿ ಸೋಲನ್ನ ಅನುಭವಿಸ್ತಾ ಇದೆಯೇನೋ, ಅನೇಕ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದೆಯೇನೋ, ದೇವರು ಹೇಳ್ತಾ ಇದ್ದಾನೆ ನಿನ್ನ ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ ಕೂಡ ಇರುವಂತ ಸೋಲನ್ನ ನಾನು ಜಯವಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರು ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ನೀನು ಈ ಎಲ್ಲ ವಿಷಯಗಳಲ್ಲಿ ಸೋಲನ್ನು ಕಾಣ್ತಾ ಇದೀಯಾ? ರೋಗದ ವಿಷಯದಲ್ಲಿ ಸೋಲನ್ನು ಕಂಡಿದ್ದೀಯಾ? ಬಂಜತನ ಫಲಹೀನತೆ ವಿಷಯದಲ್ಲಿ ಸೋಲನ್ನು ಕಂಡಿದ್ದೀಯಾ? ನಿನ್ನ ವೃತ್ತಿ ಕೆಲಸದ ವಿಷಯದಲ್ಲಿ, ನಿರುದ್ಯೋಗದ ವಿಷಯದಲ್ಲಿ ಸೋಲನ್ನು ಕಂಡಿದ್ದೀಯಾ? ಸಾಲದ ವಿಷಯದಲ್ಲಿ, ಪಿತ್ರಾರ್ಜಿತ ವಿಷಯಗಳಲ್ಲಿ ಸೋಲನ್ನು ಕಂಡಿದ್ದೀಯಾ? ಎಲ್ಲ ಸೋಲುಗಳನ್ನು ನಾನು ಜಯವಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರು ಆವತ್ತಿರುವ ಆತನು ಇವತ್ತು ಕೂಡ ಇದ್ದಾನೆ, ಇನ್ನು ಮುಂದೆಯೂ ಹಂಗೆ ಇರ್ತಾನೆ. ಆದರೆ ಬದಲಾಗುವಂಥದ್ದು ಕಾಲಗಳು. ಮಾರ್ಪಡದ ದೇವರು, ಮಹನೀಯನಾದ ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಪ್ರಿಯರೇ, ನೀನು ದೇವರಿಂದ ದೂರ ಆದ್ರೆ ನಿನ್ನ ಕಾರ್ಯದ ವಿಷಯದಲ್ಲಿ ವಿಳಂಬ ಆಗಬಹುದು, ನೀನು ಅಪಜಯವನ್ನೇ ಹೊಂದಿಕೊಳ್ಳಬಹುದು. ದೇವರು ವಾಕ್ಯ ಹೇಳ್ತಾ ಇದೆ, ಜನರು ಒಪ್ಪಿಕೊಂಡಾಗ, ಜನರಿಗೆ ಒಳ್ಳೆ ರೀತಿಯಲ್ಲಿ ಊಟ ಬಟ್ಟೆ ಎಲ್ಲ ಆಸ್ತಿ ಐಶ್ವರ್ಯ ಇದ್ದಾಗ ಎಲ್ಲವೂ ದೇವರು ಒದಗಿಸಿಕೊಟ್ಟಾಗ ಅವರು ದೇವರನ್ನ ಏನ್ ಮಾಡ್ತಾರಂತೆ? ಮರೆತು ಬಿಡ್ತಾರಂತೆ. ಹಲ್ಲೆಲೂಯಾ. ದೇವರನ್ನ ಮರೆತರೆ ನಿನಗೆ ಜಯ ಇಲ್ಲ. ಹಲ್ಲೆಲೂಯಾ. ದೇವರಲ್ಲಿ ಇದ್ರೆ ನಿನಗೆ ಜಯ, ದೇವರಲ್ಲಿ ಇದ್ರೆ ನಿನಗೆ
ಜಯ ಇದೆ. ಪ್ರಾರ್ಥನೆ ಮಾಡುವಾಗಲೇ ನಿನಗೆ ಜಯ ಇದೆ. ಅರ್ಹತೆಯನ್ನು ಹೊಂದಿದಾಗಲೇ ನಿನಗೆ ದೇವರು ಜಯವನ್ನ ಕೊಡ್ತಾನೆ. ಆತನ ಬಳಿಗೆ ಬಂದಾಗ ನಿನಗೆ ದೇವರು ಜಯವನ್ನ ಕೊಡ್ತಾನೆ. ಪ್ರಿಯರೇ, ಎಲ್ಲ ಜಯಗಳಿಗಿಂತ ಉನ್ನತವಾದಂತ ಜಯ ಯಾವುದು ಗೊತ್ತಾ? ಪಾಪದ ಮೇಲೆ ಆತ್ಮಿಕ ಜೀವಿತದಲ್ಲಿ ಸೋಲನ್ನು ಅನುಭವಿಸ್ತಾ ಇದೆಯೇನೋ ಆ ವಿಷಯದಲ್ಲಿಯೂ ನೀನು ಜಯವನ್ನ ಕಾಣಬೇಕು. ದಾವೀದನು ತಪ್ಪು ಮಾಡಿದ, ಪಾಪದ ವಿಷಯದಲ್ಲಿ ಸೋಲನ್ನು ಅನುಭವಿಸಿದಾಗ ದಾವೀದನು ಪ್ರಾರ್ಥನೆ ಮಾಡಿದ. ಎಂತ ಪ್ರಾರ್ಥನೆ ಮಾಡಿದ? ದೇವರೇ, ನಾನು ಪುನಃ ಆತ್ಮಿಕವಾಗಿ ನಾನು ಎದ್ದೇಳಬೇಕು. ಆತ್ಮಿಕವಾಗಿ ನಾನು ತಪ್ಪನೆ ಮಾಡಿದ್ದೇನೆ, ಪುನಃ ನಾನು ಎದ್ದೇಳಬೇಕು. ನಿನಗಾಗಿ ಶ್ರೇಷ್ಠ ಭಕ್ತಿಯನ್ನು ನಾನು ಮಾಡಬೇಕು ಅಂತೇಳಿ ಎದ್ದು ಆ ಪಾಪದ ಜೀವಿತದ ಮೇಲೆ ದಾವೀದನು ಏನ್ ಮಾಡಿದ ಪ್ರಿಯರೇ? ಜಯವನ್ನ ಸಾಧಿಸಿದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಕೂಡ ಇನ್ನು ಪಾಪಕ್ಕೆ ದಾಸನಾಗಿದ್ದೀಯೇನು? ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ. ಒಂದ್ಸಾರಿ ಸೈಂಟಿಸ್ಟ್ ಏನ್ ಮಾಡ್ತಾರಂದ್ರೆ ಒಂದು ಪ್ರಯೋಗ ಮಾಡಿದ್ರು. ಕೊನೆಯದಾಗಿ ಎಲ್ಲರೂ ನಿಂತ್ಕೊಂಡು ಈ ಸಮಯದಲ್ಲಿ ಒಂದು ಪ್ರಯೋಗ ಮಾಡಿದ್ರು ಪ್ರಿಯರೇ. ಆ ಪ್ರಯೋಗ ಏನಾಗಿತ್ತು ಗೊತ್ತಾ? ಎಲ್ಲರೂ ನಿಂತ್ಕೊಳ್ರಿ. ಆ ಪ್ರಯೋಗ ಏನಾಗಿತ್ತು ಅಂದ್ರೆ, ಆ ಸೈಂಟಿಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದರಲ್ಲಿ ನೀರನ್ನ ಇಟ್ಟು ಒಂದು ಕಪ್ಪೆಯನ್ನ ಅದರಲ್ಲಿ ಇಡ್ತಾರೆ ಪ್ರಿಯರೇ. ಒಂದು ಕಪ್ಪೆಯನ್ನ, ಬಿಸಿ ನೀರಿನಲ್ಲಿ ಒಂದು ಕಪ್ಪೆಯನ್ನ ಹಾಕ್ಬಿಡ್ತಾರೆ. ಕಪ್ಪೆಯನ್ನ ಹಾಕಿದ ಮೇಲೆ ಆ ಕಪ್ಪೆ ಏನಾಯ್ತು? ಆ ಬಿಸಿ ನೀರಿನಿಂದ ಹೊರಗಡೆ ಬಂದು ಜಿಗಿದು ಹೊರಗಡೆ ಹೋಗ್ಬಿಡ್ತು. ಇನ್ನೊಂದು ಪ್ರಯೋಗ ಮಾಡ್ತಾರೆ, ಎರಡನೇ ಪ್ರಯೋಗ. ಆ ಗ್ಯಾಸ್ ಸ್ಟವ್ ಅನ್ನ ಆನ್ ಮಾಡ್ತಾರೆ. ಒಂದು ಪಾತ್ರೆಯಲ್ಲಿ ತಣ್ಣನ ನೀರು ಇರುವಾಗಲೇ ಅದರಲ್ಲಿ ಕಪ್ಪೆಯನ್ನು ಹಾಕ್ತಾರೆ. ಇಲ್ಲಿ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು. ಯಾರು ಹೊರಗಡೆ ಹೋಗ್ಬೇಡ್ರಿ, ಶ್ರದ್ಧೆಯಿಂದ ಕೇಳಬೇಕು. ಏನು? ಆ ಒಂದು ಬಾನಿನಲ್ಲಿ ಏನ್ ಮಾಡ್ತಾರೆ? ಒಂದು ಬೋಗಾಣಿಯಲ್ಲಿ ನೀರು ಹಾಕಿ ಅದರೊಳಗಡೆ ಕಪ್ಪೆ ಬಿಡ್ತಾರೆ. ನೀರು ಹೆಂಗಿದಾವೆ? ಈಗ ತಣ್ಣಗಿದಾವೆ. ಗ್ಯಾಸ್ ಸ್ಟವ್ ಕೆಳಗಡೆ ಆನ್ ಮಾಡ್ತಾರೆ, ಬೆಂಕಿ ಹಚ್ತಾ ಇದ್ದಾರೆ. ಹಚ್ಚಿದ್ರು ಆ ಕಪ್ಪೆ ಅದರೊಳಗಡೆ ನೀರು ಏನಾಗ್ತಾ ಇದೆ? ನೀರು ನಿಧಾನವಾಗಿ ಕಾಯ್ತಾ ಇದೆ. ನಿಧಾನವಾಗಿ ಅದು ಕೂಡ ಏನಾಗ್ತಾ ಇದೆ? ಕಪ್ಪೆ ಆ ನೀರಿಗೆ ಅಡ್ಜಸ್ಟ್ ಆಗ್ತಾ ಇದೆ. ಏನಾಗ್ತಾ ಇದೆ? ಅಡ್ಜಸ್ಟ್ ಆಗ್ತಾ ಇದೆ. ಹಂಗೆ ನಿಧಾನವಾಗಿ ಕಾದು 100°C ಆದ್ರೆ ಏನಾಗುತ್ತೆ? ನೀರು ಕುದಿಯೋದಕ್ಕೆ ಪ್ರಾರಂಭ ಮಾಡ್ತಾ. ಹೌದಲ್ರಿ? ಸ್ತ್ರೀಯರು ಹೇಳ್ಬೇಕು, ನೀವೇ ಗೊತ್ತಿರ್ಬೇಕು, ಓದಂತ. ಅಲ್ಲಿ ಕುದಿಯೋದಕ್ಕೆ ಪ್ರಾರಂಭ ಮಾಡಿ ಕುದಿಯುವಾಗ ಆ ಕಪ್ಪೆ ಏನಾಗ್ಬಿಡ್ತಲ್ಲಿ? ಸತ್ತೋಗ್ಬಿಡ್ತು. ಮೊದಲನೇದಾಗಿ ಪ್ರಯೋಗ ಏನ್ ಮಾಡಿದ್ರು? ಬಿಸಿ ಕುದಿಯೋ ನೀರಿನಾಗ ಸುಡ ನೀರಿನಾಗ ಕಪ್ಪೆ ಹಾಕಿದ್ರೆ ಆ ಕಪ್ಪೆ ಏನಾಯ್ತು? ಅದನ್ನು ಬಿಟ್ಟು ಜಿಗಿದು ಹೊರಗಡೆ ಬಂದ್ಬಿಡ್ತು. ಎರಡನೇದಾಗಿ ನಿಧಾನವಾಗಿ ಕಾಯಿಸುವಂತ ನೀರಿನಲ್ಲಿ ಆ ಕಪ್ಪೆ ಏನಾಯ್ತು? ಆ ನೀರಿಗೆ ಅಡ್ಜಸ್ಟ್ ಆಯ್ತು. ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಏನ್ ಮಾಡ್ತಾನೆ? ಹೇಳ್ತಾನೆ. ಭಕ್ತಿಯ ಜೀವಿತದಲ್ಲಿ ನೀನು ಯೌವನಸ್ಥಳು ಆಗ್ಲಾರ್ದೆ ಹೋದ್ರೆ ಏನಾಗಲ್ಲ. ನೀನು ಯೌವನಸ್ಥನು ಬೀಳ್ತಾನ, ಯೌವನಸ್ಥನ ಜೋಲಿ ಹೊಡಿತಾನ, ನೇರವಾಗಿ ನಡ್ಕೊಂಡು ಹೋಗ್ತಾನೆ. ಚಿಕ್ಕ ಮಕ್ಕಳಾಗಿರುವಾಗ ಅಂಬೆಗಾಲು ಇಡುವಾಗ ಬೀಳ್ತೀವಿ, ಎದ್ದು ನಡೆದಾಡ್ಬೇಕಾದ್ರೆ ಕೆಲವೊಂದ್ಸಲ ಬೀಳ್ತೀವಿ, ಎದ್ದೇಳ್ತೀವಿ. ಎಷ್ಟೋ ಗಾಯಗಳು, ಮೊಣಕಾಲುಗಳು, ಮೊಣಕೈಗಳು, ಮುಖಕ್ಕೆ ಎಲ್ಲೆಲ್ಲೋ ಗಾಯಗಳು ಮಾಡ್ಕೊಂಡಿರ್ತೀವಿ. ಭಕ್ತಿಯ ಜೀವಿತದಲ್ಲಿ ಪ್ರಾರಂಭದಲ್ಲಿ ನೀನು ಹೆಜ್ಜೆ ಇಟ್ಟಾಗ, ಆದ್ರೆ ಭಕ್ತಿಯಲ್ಲಿ ನೀನು ಯೌವನಸ್ಥರಾಗಿ ಬೆಳೆದಾಗ ನೀನೇನಾಗಲ್ಲ? ಬಿದ್ದು ಹೋಗಲ್ಲ ಪ್ರಿಯರೇ. 119ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದಲೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನೀನೊಂದು ಕಾರ್ಯವನ್ನ ಮಾಡಬೇಕು. ದೇವರೇ, ನೀನು ನನ್ನ ಜೀವಿತದಲ್ಲಿ ಜಯ ಕೊಡ್ತೀನಿ ಎಂಬುದಾಗಿ ಹೇಳಿಬಿಟ್ಟಿದೀಯಾ. ನೀನು ಜಯವನ್ನ ಕೊಟ್ಟೇ ಇದ್ದೀಯಾ. ನಾನು ಆ ಜಯಕ್ಕೆ ಪಾತ್ರನಾಗಬೇಕಾದ್ರೆ ನನಗೆ ಅರ್ಹತೆ ಬೇಕು. ಎಕ್ಸಾಮ್ ಇದ್ದಾವಂತೇಳಿ ಓದಲಾರದೆ ಹಂಗೆ ಇದ್ದು ಅಯ್ಯರೇ ಪ್ರೇಯರ್ ಮಾಡ್ರಿ ನಾನು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನಗೆ ಜಯ ಸಿಗಲ್ಲ. ಓದಲಾರದೆ ಇದ್ರೆ ಹಲ್ಲೆಲೂಯಾ. ಅರ್ಹತೆ ಬೇಕು. ಹಲ್ಲೆಲೂಯಾ. ಕೆಲವೊಂದು ವಿಷಯಗಳಲ್ಲಿ ನೀನು ಅರ್ಹತೆ ಉಳ್ಳವನಾಗಿ ಇರ್ಲಾರದೆ ಇದ್ರೆ ನೀನು ಜಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೀನು ಯಾವ ವಿಷಯದಲ್ಲಿ ಸೋತು ಹೋಗಿದೆ? ದೇವರು ಪ್ರಾರ್ಥನೆ ಮಾಡು. ವಿಷಯದಲ್ಲಿ ಸಮಯ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ. ಇಷ್ಟೊತ್ತು ನೀವು ವಾಕ್ಯವನ್ನು ಕೇಳಿದ್ದೀರಿ. ಎಲ್ಲಿ ಸೋತು ಹೋಗಿದ್ದೀಯಾ? ಎಲ್ಲಿ ನೊಂದು ಹೋಗಿದ್ದೆ? ಎಲ್ಲಿ ಬೆಂದು ಹೋಗಿದ್ದೀಯಾ? ಕಣ್ಣೀರಿನಿಂದ ದೇವರನ್ನ ಕೇಳು. ಯಾಕಂದರೆ ನಿನ್ನನ್ನು ಉಂಟು ಮಾಡಿದ ದೇವರು ನಿನಗೆ ಮೇಲು ಮಾಡುವಂತ ದೇವರಾಗಿದ್ದಾರೆ. ನಿನ್ನ ಸಮಸ್ಯೆಯನ್ನು ನೋಡಿ ನಿನ್ನ ಸಂಗಡ ಮಾತಾಡಿದ ದೇವರು. ನಾನು ಅನೇಕರನ್ನ ಅವರ ಸಮಸ್ಯೆಗಳಿಂದ ಬಿಡಿಸಿದ್ದೇನೆ. ಇವತ್ತು ನಿನ್ನ ಸಮಸ್ಯೆಯಿಂದ ಬಿಡಿಸಲು ನಾನು ಇಳಿದು ಬಂದಿದ್ದೇನೆ. ನೀನು ನೀನಾಗಿ ಬರಲಿಲ್ಲ. ಸುಖವಾಗಿದ್ದಾಗ ನಿನ್ನ ಇಷ್ಟದಂತೆ ನಡೆದುಕೊಂಡಿ. ಇವತ್ತು ಕಷ್ಟ ಪ್ರಾಪ್ತಿಯಾಗಿದೆ. ಯಾರು ಕೈ ಹಿಡಿದು ನಡೆಸೋರಿಲ್ಲ. ಎಲ್ಲರೂ ದೂರ ಆಗಿದ್ದಾರೆ. ಅವರ ಕೈಯಲ್ಲಿ ಆಗಲಾರದ ಸ್ಥಿತಿ ನಿನ್ನದಾಗಿದೆ.
ಆದರೆ ಇವತ್ತು ನಾನು ನಿನ್ನನ್ನ ಸಂಪೂರ್ಣವಾಗಿ ನಿನ್ನ ಸಮಸ್ಯೆಯನ್ನ ತೊಲಗಿಸುತ್ತೇನೆ. ಕಾರಣ ಒಂದು ಇಷ್ಟು ದಿವಸ ನನ್ನ ಕಡೆ ದೃಷ್ಟಿ ಇಡಲಿಲ್ಲ. ಇಷ್ಟು ದಿವಸ ನೀನು ಸುಖವಾಗಿದ್ದಾಗ, ನಿನಗೆ ಎಲ್ಲ ಅನುಕೂಲಗಳು ಇದ್ದಾಗ ಅವತ್ತು ನೀನು ನನ್ನ ಜ್ಞಾಪಕ ನಿನಗಿಲ್ಲ. ಇವತ್ತು ನೀನು ಸುಖವಾಗಿದ್ದಾಗ ಎಲ್ಲೆಲ್ಲಿ ತಿರುಗಾಡಿದು ಏನೇನು ಮಾಡಿದೋ ಅವರೆಲ್ಲರೂ ನಿನ್ನ ಕೈ ಬಿಟ್ಟಾಗ ಕೈ ಬಿಡದ ದೇವರು ನಾನೇ ಎಂಬುದಾಗಿ ನೀನು ಬಂದಿದ್ದೀಯಾ. ಕುಮಾರ ಕುಮಾರ್ತೆ, ಕೈ ಬಿಡದ ದೇವರನ್ನೆಲ್ಲ ನಿನ್ನ ಉಂಟು ಮಾಡಿ ಲೋಕಕ್ಕೆ ಕಳಿಸಿದ ದೇವರು ನಾನೇ. ನಾನಲ್ಲದೆ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿ ಕೆಳಗಡೆ ನೀರಲ್ಲಾಗಲಿ ಇರುವ ಯಾವ ದೇವರು ಇಲ್ಲ. ಒಂದು ವೇಳೆ ನೀನು ಅವುಗಳನ್ನೇ ನಂಬಿಕೊಂಡು ನೀನೇ ಸೃಷ್ಟಿ ಮಾಡಿ ಉಂಟು ಮಾಡಿದವುಗಳೇ ನಿನಗೆ ಸ್ವಸ್ಥ ಮಾಡ್ತವೆ, ನಿನಗೆ ಬಿಡುಗಡೆ ಕೊಡ್ತವೆ ಅಂತೇಳಿ ಇಷ್ಟು ದಿವಸ ನೀನು ಮಾಡಿದ್ದೀಯೇನೋ. ನಾನು ನಿನ್ನ ಉಂಟು ಮಾಡಿದ ನಿನಗೆ ಜೀವ ಉಂಟು. ನೀನು ಉಂಟು ಮಾಡಿದ ಆ ಗೊಂಬೆಗೆ ಜೀವಿದೆಯಾ? ನನ್ನ ಗೊಂಬೆಯಾಗಿ ನೋಡ್ತಾ ಇದೀಯಾ? ನಾನು ನಿನ್ನ ಕೈಯೊಳಗೆ ಉಂಟಾಗಿದ್ದೀನಾ? ನಾನು ನಿನ್ನನ್ನು ಉಂಟು ಮಾಡಿದ ದೇವರು, ಆದರೂ ಕೂಡ ನಾನು ಸಹಿಸಿಕೊಂಡಿದ್ದೇನೆ. ನನ್ನ ಕಡೆ ದೃಷ್ಟಿ ಇಡದ ನಿನ್ನಿಷ್ಟ ಬಂದಂತೆ ನಡೆದರೂ ಕೂಡ ಇವತ್ತು ನಾನು ನಿನಗಾಗಿ ಬಂದಿದ್ದೇನೆ. ನೀನು ನನ್ನ ಕಡೆ ತಿರುಗಿದ್ದೆ, ನಾನು ನಿನ್ನ ಕಡೆ ತಿರುಗಿದ್ದೇನೆ. ಇವತ್ತು ಎಷ್ಟೋ ಸಲ ಅನೇಕರ ಮೂಲಕವಾಗಿ ನನ್ನ ವಿಷಯದ ಬಗ್ಗೆ ನಾನು ನಿನಗೆ ತಿಳಿಸಿದರು. ನೀನು ಆವತ್ತು ನಿನ್ನ ಮನಸ್ಸಿನಲ್ಲಿ ತಿರಸ್ಕಾರ ಮಾಡಿದಿ. ಆದರೂ ಕೂಡ ನಾನು ನಿನ್ನನ್ನು ತಿರಸ್ಕರಿಸಲಿಲ್ಲ. ನಿನಗೆ ಬೇಕಾದವುಗಳನ್ನ ನಾನು ಒದಗಿಸಿಕೊಟ್ಟೆ. ಕಾರಣ ಒಂದೇ, ಈ ದಿನಕ್ಕಾಗಿಯೇ. ಮುಂದೆ ಬರ್ತಕ್ಕಂತ ಕಷ್ಟ ದುಃಖ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತುಂಟು. ಅದು ನೀನು ತಂದುಕೊಂಡಿದ್ದು. ಇವತ್ತು ನಾನು ಬಿಡುಗಡೆ ಮಾಡುವುದಕ್ಕಾಗಿ ನನ್ನನ್ನು ಕರೆದಿದ್ದೇನೆ. ಕಣ್ಣೀರಿನಿಂದ ನೀನು ಮೊರೆ ಇಡುವುದಾದರೆ ಆ ದೇವರು ನಿನ್ನ ಸಮಸ್ಯೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕ್ತಾನೆ. ಯಾಕಂದರೆ ಆತ ದೇವರಾಗಿದ್ದಾನೆ, ಆತ ಮಾತಾಡುವ ದೇವರಾಗಿದ್ದಾನೆ, ಕರುಣಿಸುವ ದೇವರಾಗಿದ್ದಾನೆ, ಕನಿಕರವುಳ್ಳ ದೇವರಾಗಿದ್ದಾನೆ. ನಿನ್ನ ಸಮಸ್ಯೆಗೆ ಯಾರನ್ನು ನೀನು ಕ್ಷಮಿಸ್ತಾ ಇಲ್ಲೇನೋ, ಯಾರ ಮೇಲೋ ನೀನು ಸಿಟ್ಟಿಟ್ಕೊಂಡಿದೆಯೇನೋ, ನೀನು ದೇವರ ಮಗಳು, ದೇವರ ಮಗ, ಯಾರ ಮೇಲೆ ಕೂಡ ಲೋಪವಿಲ್ಲದ ಸ್ಥಿತಿಯಲ್ಲಿ ನೀನು ದೇವರಿಗೆ ಕ್ಷಮಾಪಣೆ ಕೇಳು. ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀನು ಪರಿಶುದ್ಧನಾಗಿರಬೇಕು. ನಾನು ಕ್ಷಮಿಸುವನಾದ್ದರಿಂದ ನೀನು ಕ್ಷಮಿಸುವನಾಗಿರಬೇಕು. ನಾನು ಕ್ಷಮಿಸುವನಾದ್ದರಿಂದ ನೀನು ಕ್ಷಮಿಸುವಳಾಗಿರಬೇಕು. ಕ್ಷಮೆಯಿಂದ ಸಮಾಧಾನ ಸಿಗುತ್ತೆ. ಕ್ಷಮಿಸದೇ ಇದ್ದರೆ ಅಸಮಾಧಾನ ತಾಂಡವಾಡಿ ದಿನನಿತ್ಯ ಕ್ಷಣ ಕ್ಷಣವೂ ನೋವಿಗೆ ಇಳಿಯುತ್ತೆ. ಇವತ್ತು ದೇವರು ನಿನ್ನ ಸಗಡೆ ಮಾತಾಡ್ತಾ ಇದ್ದಾನೆ. ಯಾರನ್ನ ಕ್ಷಮಿಸಿಲ್ವೋ ಕ್ಷಮಿಸು. ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೆ ಉತ್ತರ ಸಿಗ್ತಾ ಇಲ್ಲ. ಬಹಳ ಜಾಗ್ರತೆ ಅಲಸ್ಯ ಮಾಡಿದ್ದೀಯೇನೋ. ಪ್ರಾರ್ಥನೆಗೆ ಸಮಯ ಕೊಡ್ಲಾರ್ದೆ ಇದ್ದೀಯೇನೋ. ನೀನು ಕೊಡ್ಲಾರ್ದೆ ಇದ್ರು ಕೂಡ ಆತ ಆ ಸಮಯವೆಲ್ಲ ನಿನಗೆ ಕೊಟ್ಟಿದ್ದಾನೆ. ಆತನ ಪ್ರೀತಿ ಇವತ್ತು ನಿನಗಾಗಿ ನಿನ್ನ ಬಾಯಿಂದ ಏನು ಮನಸ್ಸಿನಿಂದ ಮಾತು ಬರುತ್ತಂತ ಕಾಯ್ತಾ ಇದ್ದಾನೆ. ನನ್ನ ಮಗಳು ನಾಶವಾಗಬಾರದು, ನನ್ನ ಮಗ ನಾಶವಾಗಬಾರದು. ನಾನು ನನ್ನ ಮಕ್ಕಳ ಕಾಲ ಕೆಳಗೆ ಪ್ರತಿ ಸಮಸ್ಯೆಗಳನ್ನ ತುಳಿಯುವ ಶಕ್ತಿಯನ್ನ ಕೊಟ್ಟಿದ್ದೇನೆ. ಆ ವರವನ್ನು ಹೊಂದಿಕೊಳ್ಳಬೇಕಂತ ವರಗಳಿಂದ ನಾನು ಬಂದಿದ್ದೇನೆ. ಅವಶ್ಯಕರಗದಿಂದಲವ ಕುರಿತಲವ ರದಿಸಿರಿಂದಲವ. ಕಣ್ಣುಗಳು ಮುಚ್ಚು, ಕಣ್ಣುಗಳು ಮುಚ್ಚು, ಕಣ್ಣು ತೆಗೆದು ನೋಡಬೇಡ. ಪ್ರಾರ್ಥನೆ
ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಇವತ್ತು ಈ ವರ್ಷದ ಪ್ರಥಮ ಭಾನುವಾರ, ಕೊನೆ ಭಾನುವಾರದವರೆಗೂ ಜಯದಲ್ಲಿ ನಿನ್ನ ಜೀವಿಸಬೇಕು. ಕೊನೆ ಭಾನುವಾರದವರೆಗೂ ನಿನ್ನಲ್ಲಿ ಆಸಕ್ತಿ ಕುಂದಿ ಹೋಗಬಾರದು. ಕೊನೆ ಭಾನುವಾರದವರೆಗೂ ಜಯದ ಮೇಲೆ ಜಯವನ್ನು ನೀನು ಹೊಂದಬೇಕು. ಬಾಯಿ ತೆಗೆದು ದೇವರಿಗೆ ಹೇಳು, ಬಾಯಿ ತೆಗೆದು ದೇವರಿಗೆ ಹೇಳು. ನಿನ್ನ ಮಕ್ಕಳು ಅಡ್ಡದಾರಿ ಹಿಡಿದಿದ್ದಾರೇನೋ, ನಿನ್ನ ಕುಟುಂಬ ಅಡ್ಡದಾರಿಯಲ್ಲಿದೆಯೇನೋ, ನಿನ್ನ ಮನಸ್ಸು ಇಷ್ಟ ಬಂದಂಗ ವರ್ತನೆ ಮಾಡ್ತಾ ಇದೆಯೇನೋ, ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಒಬ್ಬರು ಆರಿಸಿಕೊಂಡು ನಾನು ಅವರ ಬಾಯಿ ಮುಖಾಂತರ ಮಾತಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿನ್ನ ಕಲ್ಪನೆ ಕನಿಷ್ಠವಾದ ಕಲ್ಪನೆ ಇರಬಾರದು. ಯಾಕಂದ್ರೆ ನಿನ್ನ ಉಂಟು ಮಾಡಿದ ದೇವರು ಅನಂತ ಸಂಕಲ್ಪಗಳು ನಿನ್ನ ಮೇಲೆ ಇಟ್ಟಿದ್ದಾನೆ. ನೀನು ಉತ್ತಮ ಸಂಕಲ್ಪಗಳುಳ್ಳ ವ್ಯಕ್ತಿ. ಪ್ರಾರ್ಥನೆ ನಿನ್ನ ಗುರುವಾಗಿ ಸೇರಿಸ್ಕೊಂಡು ಹೃದಯದಲ್ಲಿ ಇಟ್ಕೊಂಡಿದೆಯೇನೋ, ಫ್ಯಾನ್ ಆಗಿದೆಯೇನೋ, ಅವನು ಫ್ಯಾನ್ ಆಗಿ ತಿರುಗಬೇಡ. ಈ ಲೋಕದಲ್ಲಿ ನಷ್ಟಪಡಿಸುವ ಪ್ರತಿ ತೊಂದರೆಗಳು ನಿನಗೆ ಫ್ಯಾನ್ ಆಗಬೇಕು, ಅವೆಲ್ಲ ತಲೆಗೆ ನೀನು ಅವ್ರನ್ನ ಆಟ ಆಡಿಸ್ಬೇಕು. ಯಾಕೆ ಗೊತ್ತಾ? ಜೀವವುಳ್ಳ ದೇವರು ನಿನ್ನ ಹತ್ತಿರಕ್ಕೆ ಬಂದಿದ್ದಾನೆ. ನಿನ್ನ ಸಮಸ್ಯೆಯಿಂದ ಬಿಡುಗಡೆ, ನಿನ್ನ